ಹಬ್ಬದ ಆಡಂಬರ ಗಾಯನ ಪೂಜೆಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಮತ್ತು ಸ್ವಾಗತ. ಈಗ ಬಲಿಪೂಜೆಯು ಪ್ರಾರಂಭವಾಗಲಿದೆ. ದಯಮಾಡಿ ಎಲ್ಲರೂ ಭಕ್ತಿ ಭಾವದಿಂದ ಈ ಬಲಿಪೂಜೆಗೆ ಭಾಗವಹಿಸಬೇಕು. ತಮಗೆಲ್ಲರಿಗೂ ಸಹ ಪ್ರಾತಃ ಕಾಲದ ಶುಭ ನಮಸ್ಕಾರಗಳು ಮತ್ತು ಪುನರುತ್ಥಾನ ಹಬ್ಬದ ಹಾಗೂ ಸಂತ ಅಂತೋಣಿಯವರ ಹಬ್ಬದ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಹೃದಯ ಅಂತರಾಳದಿಂದ ಸ್ವಾಗತ ಕೋರುತ್ತಾ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇಂದಿನ ಈ ಹಬ್ಬದ ಬಲಿಪೂಜೆಗೆ ದೇವತಾ ಅರ್ಚನೆಗೆ ದೈವಿ ಆರಾಧನೆಗೆ ಹಾರ್ದಿಕ ಸುಸ್ವಾಗತ.
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ನಮ್ಮ ಕರ್ತರಾದ ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ಈ ದಿನ ಈ ಕುಗ್ರಾಮದಲ್ಲಿ ಇಲ್ಲಿ ಸಮಾವೇಶಗೊಂಡಿರುವಂತಹ ಸಹಸ್ರಾರು ಜನಸ್ತೋಮವನ್ನು ಕಂಡಾಗ ನಿಜಕ್ಕೂ ಸಂತೋಷವಾಗುತ್ತೆ, ಅಷ್ಟೇ ಆಶ್ಚರ್ಯವಾಗುತ್ತೆ. ಯಾವ ಉದ್ದೇಶಕ್ಕೋಸ್ಕರ ಇಷ್ಟೊಂದು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸಮಾವೇಶಗೊಂಡಿದ್ದಾರೆ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗುತ್ತೆ. ಏನಿದೆ ಈ ಊರಿನ ಮಹಿಮೆ? ಯಾವ ಉದ್ದೇಶಕ್ಕೋಸ್ಕರ ಇಷ್ಟೊಂದು ಜನ ಈ ಒಂದು ಕುಗ್ರಾಮಕ್ಕೆ? ಇಲ್ಲಿ ಯಾವುದೇ ರೀತಿಯ ಸೌಕರ್ಯ ಇಲ್ಲ, ಉರಿಯುವ ಒಣ ಬಿಸಿಲು, ಯಾವುದೇ ಅಕ್ಕಪಕ್ಕದಲ್ಲಿ ನದಿ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿಗೆ ಬಹಳ ಕಷ್ಟ, ಒಂದು ದೊಡ್ಡ ಅಂಗಡಿ ಇಲ್ಲ, ಆಸ್ಪತ್ರೆ ಇಲ್ಲ, ಮಳೆ ಬಂದರೆ ಇರಲು ತಂಗು ದಾಣ ಇಲ್ಲ. ಹೀಗೆ ಇತರ ಸೌಕರ್ಯ ಸೌಲಭ್ಯಗಳು ಇಲ್ಲದೆ ಹೋದರೂ ಸಹ ಪ್ರತಿ ವರ್ಷ ಈ ದಿನ ಬೆಂಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಿಂದ ಜನ ಇರುವೆಗಳ ಹಾಗೆ ಬಂದು ಇಲ್ಲಿ ಸಮಾವೇಶಗೊಳ್ತಾರೆ. ಏನಿರ್ಬೋದು? ಏಕೆ? ಎಲ್ಲವೂ ಸಹ ಒಬ್ಬ ವ್ಯಕ್ತಿಗಾಗಿ, ಒಬ್ಬ ವ್ಯಕ್ತಿಯ ಶಕ್ತಿಯ ಮಹಿಮೆಯನ್ನು ನಾವು ದರ್ಶನ ಮಾಡಲು, ಸಂತ ಅಂಥೋಣಿಯವರ ಆ ವ್ಯಕ್ತಿಯ ಜೀವನದ ಬಗ್ಗೆ ಯೋಚಿಸಲು, ಧ್ಯಾನಿಸಲು ಮತ್ತು ಆತನಿಂದ ನಮಗೆ ಸಹಾಯ ಪಡೆದುಕೊಳ್ಳಲು. ದೇವರನ್ನು ನೆಚ್ಚಿಸಿ ಅವರ ಅಪಾರ ವಿಶ್ವಾಸಕ್ಕೆ ಪಾತ್ರರಾದಂತಹ ಸಂತ ಅಂಥೋಣಿಯವರನ್ನು ನಾವು ಗೌರವಿಸಿ ಸನ್ಮಾನಿಸಿ ಅವರ ಮುಖಾಂತರ ನಮ್ಮ ಕೋರಿಕೆಗಳನ್ನು, ಹರಕೆಗಳನ್ನು ಸಲ್ಲಿಸಿ ನಾವು ಸಹ ಸಂತುಷ್ಟರಾಗಬಹುದು ಎಂಬ ಒಂದೇ ಒಂದು ಅಭಿಲಾಷೆಯಿಂದ ನಾವು ಇಲ್ಲಿ ಪ್ರತಿ ವರ್ಷ ಬರ್ತೇವೆ. ನಿಜಕ್ಕೂ ನಿಮ್ಮೆಲ್ಲರ ನಂಬಿಕೆ, ವಿಶ್ವಾಸ ಪ್ರಶಂಸಾರ್ಹ. ಸಂತ ಅಂಥೋಣಿಯವರು ದೇವರ ಹತ್ತಿರ ಇರುವವರು, ದೇವರ ಮೆಚ್ಚುಗೆಗೆ ಪಾತ್ರರಾದವರು. ಅವರು ಪವಾಡ ಪುರುಷರು, ಮಹತ್ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿ. ಹಾಗಾಗಿ ನಾವು ಅವರ ಮುಖಾಂತರ ಏನೇ ಕೇಳಿದರೂ ನಮಗಾಗಿ ಅವರು ದೇವರಲ್ಲಿ ಬೆನ್ನಯಿಸ್ತಾರೆ, ಪಡೆದುಕೊಳ್ತಾರೆ ಎಂಬ ಒಂದು ನಂಬಿಕೆ ಇದೆ. ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ, ನಂಬಿದವರು ಎಂದಿಗೂ ಸಹ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ ದಾಸರು. ಹಾಗಾಗಿ ಆ ನಂಬಿಕೆಯೊಂದಿಗೆ ನಾವು ಇಲ್ಲಿ ಪ್ರಾರ್ಥನೆ ಮಾಡಲು ಬಂದಿದ್ದೇವೆ. ಅದೇ ನಂಬಿಕೆಯೊಂದಿಗೆ ಇಲ್ಲಿ ಪ್ರಾರ್ಥಿಸೋಣ. ಸಂತ ಅಂಥೋಣಿಯವರು ನಮ್ಮ ಎಲ್ಲ ಕೋರಿಕೆಗಳನ್ನು, ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಸಹ ಅವರದೇ ಆದಂತಹ ವೈಯಕ್ತಿಕ ಕೋರಿಕೆಗಳನ್ನು, ಭಿನ್ನಗಳನ್ನು ತೆಗೆದುಕೊಂಡು ಬಂದಿರಬಹುದು. ಹಾಗಾಗಿ ಸಂತ ಅಂಥೋಣಿಯವರು ನಮ್ಮ ಕೋರಿಕೆಗಳನ್ನು ಈಡೇರಿಸಲಿ, ದೇವರಿಂದ ನಮಗೆ ಬೇಕಾದಂತಹ ವರಗಳನ್ನು, ಆಶೀರ್ವಾದಗಳನ್ನು ಪಡೆದುಕೊಡಲಿ ಅಂತ ಹೇಳಿ ಅದೇ ವಿಶ್ವಾಸದಿಂದ ಇಲ್ಲಿ ನಾವು ಪ್ರಾರ್ಥಿಸೋಣ. ಹೀಗೆ ಪ್ರಾರ್ಥಿಸುವಾಗ ನಾವು ಸಹ ಇಲ್ಲಿ ಸೇರುವಂತಹ ಎಲ್ಲ ಗುರುಗಳು, ಧರ್ಮಕೇಂದ್ರ ಗುರುಗಳು ಎಲ್ಲರೂ ಸಹ ನಿಮ್ಮ ಅಭಿಪ್ರಾಯಕ್ಕೋಸ್ಕರ ಪ್ರಾರ್ಥಿಸುತ್ತೇವೆ. ಹಾಗೆ ನಿಮ್ಮಲ್ಲಿ ಕೇಳಿಕೊಳ್ಳುವುದು, ನಮ್ಮ ಒಂದು ಚಿಕ್ಕ ಅಭಿಪ್ರಾಯಕ್ಕೋಸ್ಕರ ಪ್ರಾರ್ಥಿಸಿ. ಇಲ್ಲಿ ಕೆಲವು ವರ್ಷಗಳ ಕಾಲ ರಾತ್ರಿ ಹಗಲು ಕಷ್ಟಪಟ್ಟು 6 ವರ್ಷಗಳ ಕಾಲ ಈ ಪ್ರದೇಶದ, ಈ ಪುಣ್ಯಕ್ಷೇತ್ರದ ಅಭಿವೃದ್ಧಿಗೋಸ್ಕರ ದುಡಿದಂತಹ ಫಾದರ್ ವಿಲಿಯಂ ಪ್ಯಾಟ್ರಿಕ್, ಫಾದರ್ ಎಲಿಯಾಸ್ ಮತ್ತು ಇನ್ನೊಬ್ಬರು ಇವತ್ತು ಮಾಡದ ತಪ್ಪಿಗಾಗಿ ಜೈಲಿನಲ್ಲಿ ನರಳ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಅಮಾಯಕರು ಯಾವುದೇ ತಪ್ಪು ಮಾಡದೇ ಇದ್ರೂ ಸಹ ಯಾವುದೋ ಒಂದು ಪಿತೂರಿಗೆ ಬಲಿಪಶುಗಳಾಗಿ ಅವರು ನರಳ್ತಾ ಇದ್ದಾರೆ. ಹಾಗಾಗಿ ಅವರಿಗೋಸ್ಕರ ಪ್ರಾರ್ಥಿಸೋಣ. ಅವರಿಗೆ ನ್ಯಾಯ ಸಿಗಬೇಕು. ತಪ್ಪಿತಸ್ಥರು ಶಿಕ್ಷೆಗೆ ಗುರಿ ಆಗಬೇಕು, ಆದರೆ ಅಮಾಯಕರು, ನಿರಪರಾಧಿ, ನಿರ್ದೋಷಿಗಳು ಎಂದಿಗೂ ಸಹ ಶಿಕ್ಷೆಗೆ ಗುರಿ ಆಗಬಾರ್ದು. ಅವರು ನಿರ್ದೋಷಿಗಳು, ನಿರಪರಾಧಿಗಳು ಎಂಬುದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಅವರಿಗೋಸ್ಕರ ನಾವು ಪ್ರಾರ್ಥಿಸೋಣ, ಅವರ ಉದ್ದೇಶಕ್ಕೋಸ್ಕರ ಪ್ರಾರ್ಥಿಸೋಣ, ಅವರನ್ನು ದೇವರ ವಶಕ್ಕೆ ಸಮರ್ಪಿಸೋಣ. ದೇವರು ಅವರಿಗೆ ಬೇಕಾದಂತಹ ಶಕ್ತಿಯನ್ನು ಕೊಡಲಿ, ಈ ಕಷ್ಟದ ಕಾಲವನ್ನು ಸಹಿಸಿಕೊಳ್ಳಲು, ಅನುಭವಿಸಲು ಅವರಿಗೆ ಬೇಕಾದಂತಹ ಧೈರ್ಯವನ್ನು ಕೊಡಲಿ ಅಂತ ಹೇಳಿ ಅವರಿಗೂ ಸಹ ನಾವು ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಮತ್ತು ಈ ಬಲಿಪೂಜೆಯನ್ನು ಒಪ್ಪಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ತಿಳಿಸುತ್ತೇನೆ. ನನ್ನ ಪಾಪವೇ ನನ್ನ ದೊಡ್ಡ ಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ.
ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರು ನಿಮ್ಮ ಪ್ರಜೆಗಳಿಗೆ ಬೋಧಿಸುವುದರಲ್ಲಿ ಪ್ರಖ್ಯಾತರಾಗಿಯೂ ಅವರ ಅವಶ್ಯಕತೆಗಳಲ್ಲಿ ಆಶ್ರಯಿತಾತರಾಗಿಯೂ ಬಾಳಿದರು. ಈ ಮಹಾಸಂತರ ಸಹಾಯದಿಂದ ನಾವು ಕ್ರೈಸ್ತ ಜೀವನದ ಆಜ್ಞೆಗಳನ್ನು ಅನುಸರಿಸುತ್ತಾ ನಮ್ಮ ಎಲ್ಲ ಕಷ್ಟ ದುಃಖಗಳಲ್ಲಿ ನಿಮ್ಮ ನೆರವನ್ನು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಕರ್ತರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯಲಿ. ಪೇತ್ರನು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು: ಇಸ್ರಾಯೇಲಿನ ಜನರೆಲ್ಲರಿಗೆ ಇದು ನಿಸ್ಸಂದೇಹವಾಗಿ ತಿಳಿದಿರಲಿ. ನೀವು ಶಿಲುಬೆಗೇರಿಸಿದ ಈ ಯೇಸು ಸ್ವಾಮಿಯನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಿಕ್ತ ಲೋಕೋದ್ಧಾರಕನನ್ನಾಗಿಯೂ ನೇಮಿಸಿದ್ದಾರೆ. ಇದನ್ನು ಕೇಳಿದ ಆ ಜನರ ಹೃದಯದಲ್ಲಿ ಅಲಗು ನೆಟ್ಟಂತಾಯಿತು. ಅವರು ಪ್ರೇಷಿತರನ್ನು ಉದ್ದೇಶಿಸಿ, ಸಹೋದರರೇ, ಈಗ ನಾವು ಮಾಡಬೇಕಾದುದು ಏನು ಎಂದು ಕೇಳಿದರು. ಅದಕ್ಕೆ ಪೇತ್ರನು, ನಿಮ್ಮಲ್ಲಿ ಪ್ರತಿಯೊಬ್ಬನೂ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯಲಿ. ಇದರಿಂದ ನೀವು ಪಾಪ ಕ್ಷಮೆಯನ್ನು ಪಡೆಯುವಿರಿ, ದೇವರ ವರವಾದ ಪವಿತ್ರಾತ್ಮರನ್ನು ಹೊಂದುವಿರಿ. ಈ ವಾಗ್ದಾನವನ್ನು ನಿಮಗೆ ಮಾತ್ರವಲ್ಲ, ನಿಮ್ಮ ಸಂತತಿಗೂ ದೂರವಿರುವ ಎಲ್ಲರಿಗೂ ಮತ್ತು ಸರ್ವೇಶ್ವರನಾದ ದೇವರು ತಮ್ಮತ್ತ ಆಹ್ವಾನಿಸುವ ಪ್ರತಿಯೊಬ್ಬನಿಗೂ ಮಾಡಲಾಗಿದೆ ಎಂದನು. ಪೇತ್ರನು ಅವರಿಗೆ ಹಲವಾರು ವಿಧದಲ್ಲಿ ಮನವಿ ಮಾಡಿದನು. ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ ಎಂದು ಎಚ್ಚರಿಸಿದನು. ಅವನ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು ದೀಕ್ಷಾ ಸ್ನಾನ ಪಡೆದರು. ಅಂದೇ ಸುಮಾರು 3,000 ಜನರು ಸಭೆಯನ್ನು ಸೇರಿಕೊಂಡರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕುಣಿದಾಡಿ
ನನಗೆ ಅಭಿಷೇಕ ಮಾಡಿ ಕಳುಹಿಸಿದನು ಆತ. ದೀನ ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ 2ನೆಯ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿದನು ಆತ. ದೀನ ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ. ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ. ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನವನ್ನು ಘೋಷಿಸಲೆಂದೇ. ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾತ ನನ್ನನ್ನು. ಸಿಯೋನಿನ ಶೋಕಾರ್ತರಿಗೆ ಬರಿ ಬೂದಿಗೆ ಬದಲು ಶಿರೋಭೂಷಣ, ದುಃಖ ತಾಪದ ಬದಲು ಆನಂದ ತೈಲ, ಸೊರಗಿದ್ದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾತ. ನೆಟ್ಟಿಹನ್ನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ ಹೆಸರ ಪಡೆವರಿವರು ನೀತಿವೃಕ್ಷಗಳೆಂಬುದಾಗಿ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕರ್ತರು ನಿಮ್ಮೊಡನೆ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಕರ್ತರೇ ನಿಮಗೆ ಮಹಿಮೆಯಾಗಲಿ. ಮಹಿಳೆಯರು ಭಯಮಿಶ್ರಿತ ಆನಂದದಿಂದ ಸಮಾಧಿಯನ್ನು ಬಿಟ್ಟು ಕೂಡಲೇ ಹೊರಟರು. ಶಿಷ್ಯರಿಗೆ ಈ ಸಮಾಚಾರವನ್ನು ಮುಟ್ಟಿಸಲು ಧಾವಿಸಿದರು. ತಟ್ಟನೆ ಯೇಸುವೆ ಅವರನ್ನು ಎದುರುಗೊಂಡು, ನಿಮಗೆ ಶುಭವಾಗಲಿ ಎಂದರು. ಆ ಮಹಿಳೆಯರು ಹತ್ತಿರಕ್ಕೆ ಬಂದು ಅವರ ಪಾದಕೆರೆಗೆ ಪೂಜಿಸಿದರು. ಆಗ ಯೇಸು ಅವರಿಗೆ, ಭಯಪಡಬೇಡಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು, ಅಲ್ಲಿ ಅವರು ನನ್ನನ್ನು ಕಾಣುವರೆಂದು ತಿಳಿಸಿರಿ ಎಂದರು. ಇತ್ತ ಆ ಮಹಿಳೆಯರು ಹೋಗುತ್ತಿದ್ದಂತೆ ಅತ್ತ ಕಾವಲುಗಾರರಲ್ಲಿ ಕೆಲವರು ನಗರಕ್ಕೆ ಬಂದು ನಡೆದ ಸಂಗತಿಯನ್ನೆಲ್ಲ ಮುಖ್ಯ ಯಾಜಕರಿಗೆ ವರದಿ ಮಾಡಿದರು. ಇವರು ಪ್ರಮುಖರೊಂದಿಗೂ ಸಭೆ ಸೇರಿ ಒಂದು ಒಳಸಂಚು ಹೂಡಿದರು. ಸೈನಿಕರಿಗೆ
ಭಾರಿ ಲಂಚ ಕೊಟ್ಟು ಅವನ ಶಿಷ್ಯರು ರಾತ್ರಿ ವೇಳೆಯಲ್ಲಿ ಬಂದು ನಾವು ನಿದ್ರೆ ಮಾಡುತ್ತಿದ್ದಾಗ ಅವನನ್ನು ಕದ್ದುಕೊಂಡು ಹೋದರೆಂದು ಜನರಿಗೆ ಹೇಳಿರಿ. ಈ ಸುದ್ದಿ ರಾಜ್ಯಪಾಲನ ಕಿವಿಗೆ ಬಿದ್ದರೆ ನಾವು ಅವರನ್ನು ಸಮಾಧಾನ ಪಡಿಸುತ್ತೇವೆ, ನಿಮಗೇನೂ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದರು. ಸೈನಿಕರು ಲಂಚವನ್ನು ತೆಗೆದುಕೊಂಡು ತಮಗೆ ಹೇಳಿಕೊಟ್ಟಂತೆಯೇ ಮಾಡಿದರು. ಈ ಕಟ್ಟುಕತೆ ಯೆಹೂದ್ಯರಲ್ಲಿ ಹಬ್ಬಿ ಇಂದಿನವರೆಗೂ ಪ್ರಚಲಿತವಾಗಿದೆ. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ಸಂತ ಅಂತೋಣಿಯವರ ಭಕ್ತಾದಿಗಳೇ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವ ನೀವು ಸಂತ ಅಂತೋಣಿಯವರ ಪವಾಡ, ಪ್ರಭು ಯೇಸು ಕ್ರಿಸ್ತರ ಸತ್ಯದ ಮೌಲ್ಯಗಳನ್ನು ಆಲಿಸಿ ನಮ್ಮ ಕುಟುಂಬಗಳಿಗೆ ಅವರ ಆಶೀರ್ವಾದವನ್ನು ಕರೆದೊಯ್ಯಲು ನೀವೆಲ್ಲರೂ ಬಂದಿದ್ದೀರಿ. ಪ್ರಾರಂಭದಲ್ಲಿ ಶ್ರೇಷ್ಠ ಗುರುಗಳು ಈ ಪುಣ್ಯಕ್ಷೇತ್ರ ಯಾಕೆ ಇಷ್ಟು ಪ್ರಖ್ಯಾತವಾಗಿದೆ, ನೀರಿಲ್ಲ, ಶೌಚಾಲಯ ಇಲ್ಲ, ಆಸ್ಪತ್ರೆ ಇಲ್ಲ, ಆದರೂ ಸಾವಿರಾರು ಜನ ಯಾಕೆ ಹೀಗೆ ನುಗ್ಗಿ ಬರ್ತಾರೆ, ಒಬ್ಬ ವ್ಯಕ್ತಿಗಾಗಿ ಎಂಬ ಉತ್ತಮವಾದಂತಹ ಒಂದು ಮುನ್ನುಡಿಯನ್ನ ಹಾಡಿಕೊಟ್ಟಿದ್ದಾರೆ. ಯಾಕೆ ಈ ಜನ ಹೀಗೆ ಮುತ್ತಿ ಬರ್ತಾರೆ ಅನ್ನೋದಕ್ಕೆ ಅಂತೋಣಿಯವರು ಎಷ್ಟು ಕಾರಣವೋ, ಅಂತೋಣಿಯವರ ದೇವರಾದ ಯೇಸು ಕ್ರಿಸ್ತರು ಕೂಡ ಅಷ್ಟೇ ಕಾರಣ. ನೀವು ಇಡೀ ಶುಭ ಸಂದೇಶದ ಪುಟಗಳನ್ನು ತೆಗೆದು ನೋಡಿ, ಕ್ರೈಸ್ತ ಧರ್ಮ ಹುಟ್ಟಿದ್ದು ಜೆರುಸಲೇಮ್ ದೇವಾಲಯದಲ್ಲಿ ಅಲ್ಲ, ದೊಡ್ಡ ದೊಡ್ಡ ಪ್ರಧಾನ ದೇವಾಲಯಗಳಲ್ಲಿ ಕೂಡ ಹುಟ್ಟಿಲ್ಲ. ಎಲ್ಲೋ ಪರಿಸಾಯರ, ನ್ಯಾಯಶಾಸ್ತ್ರಜ್ಞರ ಅಥವಾ ಸೆನೆಡ್ರಿನ್ ಸಭೆಯ ದೊಡ್ಡ ದೊಡ್ಡ ಆಲಯಗಳಲ್ಲಿ ಕ್ರೈಸ್ತ ಧರ್ಮ ಹುಟ್ಟಲಿಲ್ಲ. ಕ್ರೈಸ್ತ ಧರ್ಮ ಹುಟ್ಟಿದ್ದು ಜಾತ್ರೆಗಳಲ್ಲಿ, ಹಳ್ಳಿಗಳ ಬೀದಿಗಳಲ್ಲಿ, ಗಲೀಲೆಯ ಸರೋವರದ ಹಾದಿಯಲ್ಲಿ, ಕಾನಾನ್ ಮದುವೆಯಲ್ಲಿ, ಯಾಯಿರನ ಮಗಳು ಅಸ್ವಸ್ಥಳಾಗಿದ್ದಾಗ ಅವು ಜೀವಕ್ಕೆಬ್ಬಿಸಿದಂಥ ಆ ಮನೆಯ ಮುಂದೆ, ಹಾಗೆ ರೋಮ್ ಸೈನಿಕ ಶತಾಧಿಪತಿ ಅವನ ಮನೆಯ ಮುಂದೆ ನಡೆದಂಥ ಪವಾಡ, ಈ ಸಂದರ್ಭಗಳಲ್ಲಿ ಹುಟ್ಟಿದ್ದು ಕ್ರೈಸ್ತ ಧರ್ಮವಾದ್ದರಿಂದ ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಮಂದಿ ಬರೋದು ಆಶ್ಚರ್ಯ ಏನಿಲ್ಲ. ಅದು ನಿಜವಾಗಲೂ ಕೂಡ ಯೇಸುವಿನ ಒಂದು ನಿಜವಾದಂತಹ ಒಂದು ಪೀಠ, ಯೇಸುವಿನ ನಿಜವಾದಂಥ ದೇವಾಲಯ ಇದು. ಹಾಗೆ ನಾನು ನಂಬಿರುವಂತೆ ಪುಣ್ಯಕ್ಷೇತ್ರಗಳೇ ಇವತ್ತು ನಮ್ಮ ಕ್ರೈಸ್ತ ಧರ್ಮವನ್ನು ಉಳಿಸಿರೋದು. ಭವ್ಯ ದೇವಾಲಯಗಳಲ್ಲ, ಅಥವಾ ದೊಡ್ಡ ಆಡಳಿತ ಶೈಕ್ಷಣಿಕ ಆಸ್ಪತ್ರೆ ಸಂಸ್ಥೆಗಳಲ್ಲ. ಇಂಥ ಒಂದು ದೋರ್ನಳ್ಳಿ, ಇಂಥ ಒಂದು ಬೆಟ್ಟದ ಹಲಸೂರು, ವೇಲಂಗಾಣಿ, ಇಂಥ ಪುಣ್ಯಕ್ಷೇತ್ರಗಳಲ್ಲಿ ಇವತ್ತು ವಿಶ್ವಾಸ ಹಬ್ತಾ ಇದೆ, ವಿಶ್ವಾಸ ಹರಡ್ತಾ ಇದೆ. ಹಾಗಾಗಿ ಈ ಪುಣ್ಯಕ್ಷೇತ್ರಗಳು ಯಾವುದೇ ಪವಿತ್ರ ದೊಡ್ಡ ದೊಡ್ಡ ಬಂಗಲೆಗಳಂತಹ ದೇವಸ್ಥಾನಗಳಿಗಿಂತ ಉತ್ತಮವಾದದ್ದು. ಇವತ್ತು ಶುಭ ಸಂದೇಶವನ್ನ ನಾವು ಕೇಳಿಸ್ಕೊಂಡು, ಗುರುಗಳು ಯಾಕೆ ಈ ಶುಭ ಸಂದೇಶವನ್ನ ಇವತ್ತು ಓದಿದ್ರು ಗೊತ್ತಾಗ್ಲಿಲ್ಲ. ಈ ಶುಭ ಸಂದೇಶವನ್ನ ಕೇಳಿಸ್ಕೊಂಡಾಗ ಯೇಸು ಸ್ವಾಮಿ ಇಡೀ ಬದುಕು ಒಂದು ಪಿತೂರಿಯಿಂದ ತುಂಬಿದ್ದನ್ನ ನಾವು ಕಾಣ್ತೀವಿ. ಇವತ್ತು ಕೂಡ ಅವರ ಪುನರುತ್ಥಾನದ ಸಂದರ್ಭದಲ್ಲಿ ಕೂಡ ಸಾವಲ್ಲಿ ಪಿತೂರಿ ಆಯಿತು, ಎಲ್ರಿಗೂ ಗೊತ್ತಂಥದ್ದು. ಒಬ್ಬ ನಿರಪರಾಧಿಯನ್ನ ಜನರು ಕೊಂದ್ರು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಅವರ ಪುನರುತ್ಥಾನದಲ್ಲಿ ಕೂಡ ಇವತ್ತು ಪಿತೂರಿ ನಡೆದದ್ದು, ಲಂಚ ಕೊಟ್ಟಿದ್ದು, ರಾಜಕಾರಣಿಗಳು ಪಾಲ್ಗೊಂಡಿದ್ದನ್ನ ಈ ಶುಭ ಸಂದೇಶ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಯಾಕೆ ಈ ಶುಭ ಸಂದೇಶವನ್ನ ಅಂತೋಣಿಯವರ ಹಬ್ಬದ ದಿನ ಓದಿದ್ರು ಅಂತ ಹೇಳಿ. ಇಲ್ಲೆಲ್ಲ ಒಂದು ಸಂಚು. ಪ್ರಭು ಕ್ರಿಸ್ತ ಇವತ್ತು ದೇವರಾಗಿದ್ರೆ ಒಂದು ಸಂಚಿನ ಕಾರಣಕ್ಕಾಗಿಯೇ ವಿನಃ, ಆತನ ಮಾನವೀಯತೆಯ ಕಾರಣಕ್ಕಾಗಿಯೇ ವಿನಃ, ಆತನ ಆಳವಾದಂಥ ಪ್ರೀತಿ ಮತ್ತು ಕ್ಷಮೆಯ ಕಾರಣಕ್ಕಾಗಿಯೇ ವಿನಃ, ಆತನ ಅಧಿಕಾರ ಕಾರಣಕ್ಕಾಗಿ ಅಲ್ಲ. ಕ್ರಿಸ್ತ, ನಾನು ಎಲ್ಲೋ ಒಂದು ಕಡೆ ಬರೆದಿದ್ದೀನಿ, ಕ್ರಿಸ್ತ ವಿಲ್ ಬರ್ದ ಸಾಯೋ ಮುನ್ನ, ಆದರೆ ಅವನ ಹತ್ರ ಹಂಚ್ಕೊಳ್ಳೋಕ್ಕೆ ಏನೂ ಇರಲಿಲ್ಲ, ಹಂಚಲಿಕ್ಕೂ ಏನೂ ಇರಲಿಲ್ಲ. ಆದರೂ ಕೂಡ ತನ್ನ ಜೀವದ, ತನ್ನ ರಕ್ತದ, ತನ್ನ ದೇಹದ ವಿಲ್ ಬರೆದು
ಲಕ್ಷಾಂತರ ಮಂದಿಯನ್ನ ಇವತ್ತು ಕ್ರೈಸ್ತರನ್ನಾಗಿಸಿದ್ದಾನೆ ಕ್ರಿಸ್ತ. ಈ ಸಂಚು ಶಿಲುಬೆಯಲ್ಲಿ ಕೂಡ ಇತ್ತು. ನೀವು ಶಿಲುಬೆಯ ಒಂದು ಭಾಗವನ್ನ, ಶುಭ ಸಂದೇಶದ ಭಾಗವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಜನ ಆತನ ಶಿಲುಬೆಗೇರಿಸಿ ಅಂತ ಹೇಳ್ತಾರೆ. ಪಿಲಾತ ಒಬ್ಬನೇ ಯೇಸುವನ್ನ ನಿರಪರಾಧಿ ಅಂತ ಘೋಷಣೆ ಮಾಡಿದ್ದು. ಇವನಲ್ಲಿ ಯಾವ ಅಪರಾಧವೂ ನನಗೆ ಕಾಣಿಸುತ್ತಿಲ್ಲವಲ್ಲ ಅಂತ ಹೇಳಿದ್ದು ಪಿಲಾತ ಒಬ್ಬನೇ. ಆದರೆ ಅಲ್ಲಿದ್ದಂಥ ಜನರು ಈತನನ್ನ ಶಿಲುಬೆಗೇರಿಸಿ ಅಂತ ಹೇಳ್ತಾರೆ. ನಾವೆಲ್ಲ ಒಂದು ತಪ್ಪನ್ನ ತಿಳ್ಕೊಂಡಿದ್ದೀವಿ. ಏನಂತ ಹೇಳಿದ್ರೆ, ಎಲ್ಲರೂ ಕೂಡ ಕ್ರಿಸ್ತನನ್ನ ಶಿಲುಬೆಗೇರಿಸಿ ಅಂತ ಹೇಳಿದ್ರು ಅಂತಲ್ಲ. ಕ್ರಿಸ್ತನ ವಿರೋಧಿಗಳು ಆತನನ್ನ ಶಿಲುಬೆಗೇರಿಸಿ ಅಂತ ಹೇಳ್ತಾರೆ. ಆದರೆ ಕ್ರಿಸ್ತನ ಪರವಾಗಿದ್ದ ನೂರಾರು ಮಂದಿ, ಸಾವಿರಾರು ಮಂದಿ ಏನಾದರು, ಎಷ್ಟೊಂದು ಮಂದಿನ ಕೈ ಇಟ್ಟು ಗುಣಪಡಿಸಿದ, ಕಣ್ಣುಗಳನ್ನು ತೆರೆಸಿದಂತಹ, ಅಂಗವಿಕಲರನ್ನು ಗುಣಪಡಿಸಿದಂತಹ ನೂರಾರು ಮಂದಿ ಮೆರವಣಿಗೆಯಲ್ಲಿ ಕ್ರಿಸ್ತನ ಹಿಂದೆ, ಕತ್ತೆ ಹಿಂದೆ ಬಂದಂಥ ಜನ ಎಲ್ಲ ಎಲ್ಲಿ ಹೋದರು? ಅವರು ಶಿಲುಬೆಗೇರಿಸಿ ಅಂತ ಹೇಳಿದ್ರ? ಸುಳ್ಳು. ಇಲ್ಲ, ಅವರೆಲ್ಲ ಮೌನವಾಗಿದ್ದರು ಅಷ್ಟೆ. ಅಪರಾಧ ಅನ್ನೋದು ಇದೆ. ಸತ್ಯ ಮೌನವಾದರೆ ಸುಳ್ಳು ಕಿರ್ಚಾಡುತ್ತೆ. ಹಾಗಾಗಿ ಜನ ಕ್ರಿಸ್ತನ ಶಿಲುಬೆಗೇರಿಸಿ ಅಂತ ಹೇಳಿದಾಗ ಉಳಿದವರು ಆತ ಪರವಾಗಿ ನಿಂತಿದ್ರೆ ಆತ ಬಹುಶಃ ಶಿಲುಬೆಗೆ ಇರ್ತಿರಲಿಲ್ಲ. ಇವತ್ತು ಕ್ರಿಸ್ತ ಶಿಲುಬೆಗಿರೋ ಕಾರಣಕ್ಕಾಗಿ ಈ ದೇವಸ್ಥಾನ ಹೀಗೆ ತುಂಬಿ ಕಿಕ್ಕಿರಿದಿದೆ. ಹಾಗೆ ಕ್ರಿಸ್ತ ಶಿಲುಬೆಗಿರಿದ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಅಂತೋಣಿಯವರ ಭಕ್ತರಾಗಿದ್ದೀವಿ. ಅಂತೋಣಿಯವರ ಬಗ್ಗೆ ನೂರಾರು ಪವಾಡಗಳನ್ನು ಹೇಳಿ ಗುರುಗಳು ನಿಮಗೆ ಬೋಧನೆ ಮಾಡಿದ್ದಾರೆ. ನಾನು ಅಂತೋಣಿಯವರ ಒಂದು ಪವಾಡ ಬಿಟ್ಟು ಇನ್ನು ಯಾವುದೇ ಪವಾಡಗಳನ್ನು ಮಾಡೋಲ್ಲ, ಬಗ್ಗೆ ಹೇಳಲ್ಲ. ಆದರೆ ಅಂತೋಣಿಯವರ ಬದುಕೇ ಒಂದು ಪವಾಡ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸುವಂತ ಪರಿಸ್ಥಿತಿ ಇವತ್ತಿದೆ. ಅಂತೋಣಿ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯಲ್ಲಿ ಬೆಲೆ ಕಟ್ಟಲಾಗದ್ದು ಅಂತ ಅರ್ಥ. ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲದ್ದು ಅನ್ನುವಂಥ ಅರ್ಥ ಅಂತೋಣಿ ಅಂತ ಕರೆದ್ರೆ. ಮರಿಯಮ್ಮನವರನ್ನ ಬಿಟ್ರೆ, ದೇವ ಮಾತೆ ಕ್ರಿಸ್ತನ ಮಾತೆ ಮರಿಯಮ್ಮನವ್ರು ಬಿಟ್ರೆ ಇಡೀ ವಿಶ್ವದಲ್ಲಿ ಇವತ್ತು ಹೆಚ್ಚು ಶ್ರದ್ಧೆ, ಹೆಚ್ಚು ಭಕ್ತಿ, ಹೆಚ್ಚು ವಿಶ್ವಾಸ, ಹೆಚ್ಚು ಜನಸಂಡಿ ತುಂಬೋದು ಸಂತ ಅಂತೋಣಿಯವರಿಗೆ ಎಂಬುದು ಕೂಡ ನಿಮಗೆ ಗೊತ್ತಿದೆ. ಅಂತೋಣಿಯವರ ಮೂಲ ಹೆಸರು ಫರ್ಡಿನಾಂಡ್ ಬುಲಾನ್ ಅಂತ. 1210 ಸಂತ ಅಂತೋಣಿಯವರು ಅಗಸ್ಟೀನ್ ಸಭೆಯನ್ನ ಸೇರ್ತಾರೆ. ಅಗಸ್ಟೀನ್ ಸಭೆಯನ್ನ ಸೇರಿ 10 ವರ್ಷಗಳ ಕಾಲ ಈಸ್ಟ್ ಆಫ್ರಿಕಾದಲ್ಲಿ ಅವರು ಸೇವೆ ಮಾಡ್ತಾರೆ. ಎಂತ ಕಾಕತಾಳಿ ಅಂದ್ರೆ, ಇವತ್ತು ಜೈಲಲ್ಲಿರುವಂಥ ಫಾದರ್ ಎಲಿಯಾಸ್ ಡ್ಯಾನಿಯಲ್ ಕೂಡ 10 ವರ್ಷಗಳ ಕಾಲ ಇದೇ ಈಸ್ಟ್ ಆಫ್ರಿಕಾದಲ್ಲಿ ಸೇವೆ ಮಾಡಿ ಗುಲ್ಬರ್ಗಕ್ಕೆ ವಾಪಸ್ ಬಂದಿದ್ದಂಥವ್ರು. ಆದರೆ 1220 ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸುಮಾರು ಆಫ್ರಿಕಾ ದೇಶಗಳಿಂದ ಬಂದಂತಹ ಬಹಳಷ್ಟು ಮಂದಿ ಹುತಾತ್ಮರಾಗಿರ್ತಾರೆ. ಅವ್ರನ್ನ ರುಂಡಗಳನ್ನು ತೆಗೆದು ಹಾಕಿರ್ತಾರೆ ಅವರ ವಿರೋಧಿಗಳು, ಚಿತ್ರಹಿಂಸೆ ಕೊಟ್ಟು. ರುಂಡವಿಲ್ಲದಂಥ ಅವರ ದೇಹಗಳನ್ನು ಸಮಾಧಿ ಮಾಡೋಕ್ಕೆ, ಉದಾಹರಣೆಗೆ ಸಂತ ಬರ್ನಾರ್ಡ್, ಸಂತ ಪೀಟರ್ ಇಂಥ ಅನೇಕ ಸಂತರನ್ನ ಸಮಾಧಿ ಮಾಡಲಿಕ್ಕೆ ಕರ್ಕೊಂಡ್ಬರುವಾಗ ಸಂತ ಅಂತೋಣಿಯವರಿದ್ದಂಥ ಆಶ್ರಮಕ್ಕೆ ಆ ಮೆರವಣಿಗೆ ಬರುತ್ತೆ. ಅಲ್ಲಿ ಅಂತೋಣಿಯವರು ನೋಡ್ತಾರೆ, ರುಂಡವಿಲ್ಲದಂತಹ ದೇಹಗಳು, ಕ್ರಿಸ್ತನಿಗಾಗಿ ತನ್ನ ಪ್ರಾಣವನ್ನಷ್ಟೇ ಅಲ್ಲ, ತನ್ನ ತಲೆಯನ್ನೇ ಇಲ್ಲದಂತೆ ಮಾಡಿಕೊಂಡಂಥ ಈ ಸಂತರ ನೋಡಿದ ಮೇಲೆ ಅಂತೋಣಿಯವ್ರಿಗೆ ಅನಿಸುತ್ತೆ, ನಾನು ಈ ಅಗಸ್ಟಿನ್ ಸಭೆನ ಬಿಟ್ಬಿಡಬೇಕು, ಈ ಫ್ರಾನ್ಸಿಸ್ಕನ್ ಸಭೆನ ಸೇರಬೇಕು ಅಂತ ಹೇಳಿ. ನಾನು ಕೂಡ ಕ್ರಿಸ್ತನಂತೆ ಹುತಾತ್ಮನಾಗಬೇಕು, ನಾನು ಕೂಡ ಕ್ರಿಸ್ತನ ಈ ಸಂತರಂತೆ ಹುತಾತ್ಮನಾಗಬೇಕು, ನನ್ನ ದೇಹವನ್ನೇ ಅರ್ಪಿಸಬೇಕು ಅಂತ ಹೇಳಿ ಅಂತೋಣಿಯವರು ಅಗಸ್ಟಿನ್ ಸಭೆಯನ್ನು ಬಿಟ್ಟು ಫ್ರಾನ್ಸಿಸ್ಕನ್ ಸಭೆಯನ್ನು ಸೇರ್ತಾರೆ. ಆಮೇಲೆ ಅವರು ಸಾಮಾನ್ಯ ಗುರುವಾಗಿ ಇರ್ತಾರೆ. ಈ ಫ್ರಾನ್ಸಿಸ್ ಗುರುಗಳೆಲ್ಲರೂ ಸೇರಿರುವ ಒಂದು ದೊಡ್ಡ ಸಮಾರಂಭದಲ್ಲಿ ಅಂತೋಣಿಯವ್ರಿಗೆ ಏನು ಕೆಲಸ ಕೊಟ್ಟಿದ್ರು ಗೊತ್ತಾ? ಊಟದ ಮನೆ ನೋಡ್ಕೊಳ್ಳುವಂಥ ವಿಚಾರ, ಅತಿಥಿ ಸತ್ಕಾರ ಮಾಡುವಂಥದ್ದು. ಯಾರಿಗೂ ಕೂಡ ಅಂತೋಣಿಯವರಲ್ಲಿ ಇಂಥ ಒಂದು ಹುತಾತ್ಮತೆಯ ಬುದ್ಧಿ, ಇಂಥ ಒಂದು ಪಾವಿತ್ರತೆ, ಬೋಧನಾ ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ. ಅವರನ್ನ ಅಡುಗೆ ಮನೆಯಲ್ಲಿ ನೋಡ್ಕೊಳ್ಳೋಕ್ಕೆ ಅಂತೋಣಿಯವ್ರನ್ನ ಬಿಡ್ತಾರೆ. ಇದಾದ 3 ದಿನಗಳ ನಂತರ ಸುಮಾರು 300 ಫ್ರಾನ್ಸಿಸ್ಕನ್ ಧರ್ಮಗುರುಗಳು ಮತ್ತು ಧರ್ಮಾಧ್ಯಕ್ಷಗಳು ಸೇರಿದ್ದಾಗ ಅಂತೋಣಿಯವರ ಒಂದು ಸಹಪಾಠಿಗಳ ಗುಂಪು, ನೀನಿವತ್ತು ಪ್ರಬೋಧನೆ ಮಾಡಲೇಬೇಕು ಅಂತ ಹೇಳಿ ಅಂತೋಣಿಯವ್ರನ್ನ ಕೈ ಮುಗಿದು ಕೇಳ್ಕೊಂಡಾಗ ಅಂತೋಣಿಯವರು ಹೋಗಿ ಆ ಸಭೆಯಲ್ಲಿ 300 ಮಂದಿ ಗುರುಗಳಿಗೆ ಅವರು ಪ್ರಬೋಧನೆ ಮಾಡ್ತಾರೆ. ಆಗ ಅವರಿಗೆ ಸಂತ ಅಂತೋಣಿಯವರಿಗೆ 26 ವರ್ಷ.
ಅವರ ಪ್ರಬೋಧನೆಯನ್ನು ಕೇಳಿ ದಂಗು ಬಡಿಸಿಕೊಂಡಂಥ ಫ್ರಾನ್ಸ್ ಕ್ರಿಸ್ಟಿಯನ್ ಸಭೆಯವರು ಅಂತೋಣಿಯವರ ಶ್ರೇಷ್ಠ ಮಹಿಮೆಯನ್ನು ಅಲ್ಲಿ ತಿಳ್ಕೊತಾರೆ. ಅದಾದ ನಂತರ ಅವರು ತಮ್ಮ 36ನೇ ವಯಸ್ಸಲ್ಲಿ ಸತ್ತು ಹೋಗ್ತಾರೆ. ಕ್ರಿಸ್ತ ಸತ್ತಿದ್ದು 33ನೇ ವರ್ಷದಲ್ಲಿ, ಅಂತೋಣಿಯವರು ಸತ್ತಿದ್ದು 36ನೇ ವಯಸ್ಸಲ್ಲಿ. 336 ವರ್ಷಗಳ ನಂತರ ಅವರ ಸಮಾಧಿಯನ್ನು ತೆಗೆಯಲಾಗುತ್ತೆ. ಲಿಸ್ಬನ್ನಲ್ಲಿ, ಪೋರ್ಚುಗಲ್ನಲ್ಲಿ 336 ವರ್ಷಗಳ ನಂತರ ಅವರ ಸಮಾಧಿಯನ್ನು ತೆಗೆಯಲಾಗುತ್ತೆ. ಅವರ ದೇಹ ಎಲ್ಲ ಕೂಡ ನಶಿಸ್ತಾ ಇದ್ರೂ ಕೂಡ ಅವರ ನಾಲಿಗೆ ಏನೂ ಆಗಿರೋಲ್ಲ. ಸತ್ಯವನ್ನು ಹೇಳುವಂಥ ನಾಲಿಗೆ ನಿಮ್ಮದಾಗಬೇಕು, ನನ್ನದಾಗಬೇಕು. ಈ ನಾಲಿಗೆಯನ್ನು ದೇವರು ಉಳಿಸಿದ್ರೆ ಸಾಕು, ಮತ್ತೆಲ್ಲ ನಾಶ ಆದರೂ ಕೂಡ ಈ ನಾಲಿಗೆಯನ್ನು ದೇವರನ್ನು ಉಳಿಸಬೇಕು. ಇವತ್ತು ಕೂಡ ಸಂತ ಅಂತೋಣಿಯವರ ಆ ನಾಲಿಗೆ ಪೋರ್ಚುಗಲ್ನ ಲಿಸ್ಬನ್ ಬೆಸ್ಲಿಕಾದಲ್ಲಿ ಅದನ್ನು ಹಾಗೆ ಇಡಲಾಗಿದೆ. ನಾನು ನೋಡಿಲ್ಲ. ಇದು ಧರ್ಮಸಭೆಯ ವಿಶ್ವಾಸ. ಇದು ಸಂತ ಅಂತೋಣಿಯವರ ಪವಾಡ ಪುರುಷದ ಒಂದು ಮಹಿಮೆ, ಸತ್ಯವನ್ನು ನುಡಿದಂತಹ ಆ ನಾಲಿಗೆಯ ಮಹಿಮೆ, ಆತನನ್ನು ಕಾಪಾಡಿದಂತಹ ಆ ಕ್ರಿಸ್ತನ ಮಹಿಮೆ. ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಆರಂಭದಲ್ಲಿ ಶ್ರೇಷ್ಠ ಗುರುಗಳು ಬಹಳ ಪ್ರಾಮಾಣಿಕವಾದಂಥ ಮಾತುಗಳನ್ನು ಹೇಳಿದರು. ಫಾದರ್ ಪ್ಯಾಟ್ರಿಕ್ 6 ವರ್ಷ ಇದೇ ಮನೆಯಲ್ಲಿದ್ದು ನಾನು ಬರೋವಾಗ ನನಗೆ ಯಾರು ಹೇಳ್ತಿದ್ರು, ಫಾದರ್ ಪ್ಯಾಟ್ರಿಕ್ ಬಂದ ಮೇಲೇ ಈ ರೋಡ್ಗೆ ಟಾರ್ ಹಾಕ್ಸಿದ್ದು ಅಂತ ಹೇಳಿ. 6 ವರ್ಷ ದುಡಿದಂಥ ಫಾದರ್ ಪ್ಯಾಟ್ರಿಕ್ ಇವತ್ತು ಜೈಲಲ್ಲಿದ್ದಾರೆ. ಶ್ರೇಷ್ಠ ಗುರುಗಳು ಹೇಳಿದ ಹಾಗೆ ನಿರಪರಾಧಿಗಳಲ್ಲಿ ನಿರಪರಾಧಿಗಳು ಅವರು. ಒಬ್ಬ ಕ್ರಿಸ್ತನನ್ನ ಅಪರಾಧಿ ಎನ್ನಬಹುದಾದರೆ ಪ್ಯಾಟ್ರಿಕ್ ಕೂಡ ಅಪರಾಧಿ ಆಗ್ತಾರೆ, ಫಾದರ್ ಎಲಿಯಾಸ್ ಕೂಡ ಅಪರಾಧಿ ಆಗ್ತಾರೆ. ಕ್ರಿಸ್ತನನ್ನ ನಿರಪರಾಧಿ ಅಂತ ಹೇಳಿದ್ರೆ ಫಾದರ್ ಪ್ಯಾಟ್ರಿಕ್ ಕೂಡ ನಿರಪರಾಧಿ, ಫಾದರ್ ಎಲಿಯಾಸ್ ಕೂಡ ನಿರಪರಾಧಿ. ಕಳೆದ ಭಾನುವಾರ ಫಾದರ್ ಪ್ಯಾಟ್ರಿಕ್ ಅವರ ತಾಯಿ ಮತ್ತೆ ಅವ್ರ ಮನೆಯವರೆಲ್ಲ ಇಲ್ಲಿ ಬಂದಿದ್ರಂತೆ. ಪ್ಯಾಟ್ರಿಕ್ ಅವ್ರಿಗೆ ಜೈಲಿಂದ ಹೇಳಿ ಕಳಿಸಿದ್ರು, ದಯವಿಟ್ಟು ಹೋಗಿ ಬೆಟ್ಟಲ್ಸೂರ್ಗೆ ಹೋಗಿ ಸಂತ ಅಂತೋಣಿಯವರ ಹತ್ರ ಮೂಡಿ ಕಟ್ಟಿ ಹರಕೆ ಮಾಡಿಕೊಳ್ಳಿ. ಸಂತ ಅಂತೋಣಿಯವರು ಕಳೆದು ಹೋದ ವಸ್ತುಗಳನ್ನು ಹುಡುಕಿ ಕೊಡುವಂಥವ್ರು. ನೀವು ಮಾಡಬೇಕಾದ ಒಂದೇ ಒಂದು ಬೇಡಿಕೆ, ಕೊಲೆಗಾರ ಕಳೆದು ಹೋಗಿದ್ದಾನೆ, ಸ್ವಾಮಿ ಅಂತೋಣಿಯವರೇ ಅವ್ರನ್ನ ಹುಡುಕಿ ಕೊಡಿ ಅಂತ ಜಪ ಮಾಡಿ ಅಂತ ಹೇಳಿ ಅವ್ರ ಇಡೀ ಮನೆಯವ್ರನ್ನ ಬೆಟ್ಟಲ್ಸೂರಿಗೆ ಕಳೆದ ಭಾನುವಾರ ಕಳಿಸಿದ್ರು. ಸಂತ ಅಂತೋಣಿಯವರು ಕಳೆದು ಹೋದ ವಸ್ತುಗಳನ್ನ ಹುಡುಕಿ ಕೊಡುವಂಥವ್ರು. ಹೋಗಿ ಮುಡಿ ಕಟ್ಟಿ ಹರಕೆ ಮಾಡ್ಕೊಳ್ಳಿ, ಕೊಲೆಗಾರ ಕಳೆದು ಹೋಗಿದ್ದಾನೆ, ದಯವಿಟ್ಟು ಸ್ವಾಮಿ ಸಂತ ಅಂತೋಣಿಯವರೇ ಕೊಲೆಗಾರರನ್ನ ಹುಡುಕಿ ಕೊಡಿ ಅಂತ ಹೇಳಿ ಕಣ್ಣೀರಿಟ್ಟು ಅಳುತ್ತಿದ್ದಂಥ ಫಾದರ್ ಪ್ಯಾಟ್ರಿಕ್ ಇವತ್ತು ನಿಮ್ಮನ್ನು ಅದೇ ಕೇಳೋದು. ಇಲ್ಲಿ ಬಂದಿರುವ ಸಾವಿರಾರು ಭಕ್ತಾದಿಗಳು ಇದೇ ಸ್ಥಳದಲ್ಲಿ 5 ವರ್ಷ ಇದ್ದಂಥ ಫಾದರ್ ಪ್ಯಾಟ್ರಿಕ್ ಜೈಲಲ್ಲಿರುವಾಗ ನೀವೆಲ್ಲರೂ ಕೂಡ ಅಂತೋಣಿಯವರಿಗೆ ಮುಡಿ ಕಟ್ಟಬೇಕು. ನೀವೆಲ್ಲರೂ ಕೂಡ ₹1 ಕಾಣಿಕೆ ಆದರೂ ಇಟ್ಟು ಅಂತೋಣಿ ಹತ್ರ ಹರಕೆ ಕಟ್ಕೋಬೇಕು. ಏನು ಅಂದ್ರೆ, ಸಂತ ಅಂತೋಣಿಯವರೇ ಕಳೆದು ಹೋದ ವಸ್ತುಗಳನ್ನ ಹುಡುಕಿ ಕೊಟ್ಟುವಂಥವರೇ, ಇವತ್ತು ಕೊಲೆಗಾರ ಕಳೆದು ಹೋಗಿದ್ದಾನೆ, ನಿಮ್ಮ ಸೇವೆ ಮಾಡಿದಂತಹ ಫಾದರ್ ಪ್ಯಾಟ್ರಿಕ್ ಜೈಲಲ್ಲಿದ್ದಾರೆ, ದಯವಿಟ್ಟು ಸ್ವಾಮಿ ಕೊಲೆಗಾರರನ್ನ ಹುಡುಕಿ ಕೊಡಿ ಅಂತ ₹1 ಇಟ್ಟು ದಯವಿಟ್ಟು ಹರಕೆ ಕಟ್ಕೊಳ್ಳಿ. ಮುಂದಿನ ವರ್ಷ ನೀವು ಬೆಟ್ಟಲ್ಸೂರ್ಗೆ ಬರೋಷ್ಟರಲ್ಲಿ ಹರಕೆ ತೀರಿರುತ್ತೆ. ನಿಮ್ಮಂಥ ಸಾವಿರಾರು ಮುಗ್ಧ ವಿಶ್ವಾಸ ಭಕ್ತರ ಪ್ರಾರ್ಥನೆಯನ್ನ ಸಂತ ಅಂತೋಣಿಯವರು ಯಾವತ್ತೂ ಕೂಡ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ₹1 ಹಾಕಿ ಮುಡಿ ಕಟ್ಟಿ, ಕೊಲೆಗಾರ ಕಳೆದು ಹೋಗಿದ್ದಾನೆ, ಸ್ವಾಮಿ ಅಂತೋಣಿಯವರೇ ಹುಡುಕಿ ಕೊಡಿ ಅಂತ ಹೇಳಿ. ನಮಗೆಲ್ಲ ಫಾದರ್ ಪ್ಯಾಟ್ರಿಕ್ ಬಗ್ಗೆ ಅನುಕಂಪ, ಆದರೆ ಫಾದರ್ ಪ್ಯಾಟ್ರಿಕ್ ಕಣ್ಣೀರು ಹಾಕ್ತಾರೆ. ಅವರು ಜೈಲಿಗೆ ಹೋದ್ಮೇಲೆ ನನ್ನ ಮನೆಯಿಂದನೇ ಪೊಲೀಸವರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು, ಕೊನೆಗೆ ಬಿಷಪ್ರ ಮನೆಯಿಂದನೇ ಪೊಲೀಸರು ಅವ್ರನ್ನ ಜೈಲಿಗೆ ಹಾಕಿದ್ದು. ಈ ಸಂದರ್ಭದಲ್ಲಿ ನಾನು ಹಲವು ಗಂಟೆಗಳ ಕಾಲ ಪ್ಯಾಟ್ರಿಕ್ ಹತ್ರ ಮಾತಾಡಿದೆ, ಫಾದರ್ ಎಲಿಯಾಸ್ ಹತ್ರ ಮಾತಾಡಿದ್ರೆ, ನಿಮ್ಗೆ ಎಲ್ಲಾದರೂ ಈ ಕೊಲೆ ಬಗ್ಗೆ ಏನಾದರೂ ಗೊತ್ತಿತ್ತಾ ಅಂದರೆ ಅವ್ರು ಹೇಳೋ ಉತ್ತರ ಒಂದೇ, ಕಣ್ಣೀರು. ನಾನು ಯಾವುದೇ ಒಬ್ಬ ಗುರು, ಅದು ಫಾದರ್ ಎಲಿಯಾಸ್ ಆಗಲಿ ಪ್ಯಾಟ್ರಿಕ್ ಆಗಲಿ, ಇಷ್ಟು 10 ಕಣ್ಣೀರು ಸುರಿಸಿ ನೋಡಿದ್ದನ್ನ ನನ್ನ ಜೀವನದಲ್ಲಿ ನೋಡಿಲ್ಲ. ಅಷ್ಟು ಕಣ್ಣೀರನ್ನು ಹರಿಸುವಂಥವ್ರು ನಿಜವಾಗ್ಲೂ ನಿರಪರಾಧಿಗಳಿರೋಕ್ಕೆ ಮಾತ್ರ ಸಾಧ್ಯ. ಫಾದರ್ ಪ್ಯಾಟ್ರಿಕ್ ಅವ್ರನ್ನ ಕೇಳ್ತೀರಿ, ಸ್ವಾಮಿ ಆರ್ಚ್ ಬಿಷಪ್ ಅವರು ಜೈಲ್ಗೆ ಹೋಗಿದ್ರಂತೆ, ಹಾಗೆ ನೋಡಿ ಏನು ಮಾಡೋಕ್ಕಾಗಲ್ಲ ಅಂದಾಗ ಪ್ಯಾಟ್ರಿಕ್ ಆರ್ಚ್ ಬಿಷಪ್ ಅವ್ರಿಗೆ ಹೇಳಿದ್ರಂತೆ, ನನ್ನ ಈ ತಪಸ್ಸು ಕಾಲದಲ್ಲಿ ಈ ಸ್ಥಿತಿಗೆ ತಂದಂಥವರು, ನಾನು ಈ ಜೈಲಲ್ಲಿ ಕುಳಿತು ದಿನ 10 ಸುರಿಸುವಂಥ ಕಣ್ಣೀರು ಈ ಭೂಮಿನ ಬಿಸಿ ಮಾಡುತ್ತೆ, ಈ ಕಣ್ಣೀರು ನನ್ನ ನಿರಪರಾಧಿತ್ವವನ್ನು ಸಾಬೀತು ಮಾಡುತ್ತೆ,
ಈ ಕಣ್ಣೀರು ಯಾರು ನನಗೆ ಈ ಒಂದು ಪರಿಣಾಮಕ್ಕೆ ಕಾರಣರಾದರೋ ಅವರು ಕೊರಗಿ ನರಳು ಹಾಗೆ ಮಾಡುತ್ತೆ ಅಂತ ಹೇಳಿದ್ರಂತೆ. ಆಗ ಆಗದೆ ಇರಲಿ, ಆದರೆ ನಿರಪರಾಧಿಗಳು ಬಿಡುಗಡೆ ಆಗಬೇಕಂದ್ರೆ ಅಪರಾಧಿಗಳು ಕೊರಗಬೇಕು. ಪ್ಯಾಟ್ರಿಕ್ ಫಾದರ್ ಇವರ ಕಣ್ಣೀರು ತಟ್ಟಲೇಬೇಕು. ಯಾವುದಕ್ಕೆ ನಾವು ಫಾದರ್ ಪ್ಯಾಟ್ರಿಕ್ ಬಿಡುಗಡೆ ಆಗಬೇಕು ಅಂತ ಪ್ರಾರ್ಥಿಸ್ತಿಲ್ಲ, ಸತ್ಯ ಹೊರಗಡೆ ಬರಬೇಕು ಅಂತ ಪ್ರಾರ್ಥಿಸ್ತಿದ್ದೀವಿ. ಸತ್ಯ ಹೊರಗಡೆ ಬಂದಾಗ ಮಾತ್ರ. ನಾವು 40 ಮಂದಿ ಗುರುಗಳು ಫಾದರ್ ಬಿಷಪ್ ಹತ್ರ ಹೋಗಿದ್ವಿ, ಆರ್ಚ್ ಬಿಷಪ್ ಹತ್ರ ಹೋಗಿದ್ವಿ. ನೋಡಿ, ಇಡೀ ಕನ್ನಡ ಸಮುದಾಯಕ್ಕೆ ಒಂದು ಕಳಂಕ ಬಂದಿದೆ. ನಿಮಗೂ ಗೊತ್ತು, ನಮಗೂ ಗೊತ್ತು, ಫಾದರ್ ಪ್ಯಾಟ್ರಿಕ್ ಎಲಿಯಾಸ್ಗೂ ಈ ಕೇಸ್ಗೆ ಏನು ಸಂಬಂಧನೇ ಇಲ್ಲ. 11 ತಿಂಗಳು ಇವರಿಬ್ಬರ ಮೇಲೆ ಒಂದು ಹೆಸರು ಇಲ್ಲ, ಇವರಿಬ್ಬರನ್ನ ಕರೆಸೂ ಇಲ್ಲ, ಮಾತಾಡಿಲ್ಲ. ಕೊನೆಗೆ ಒತ್ತಡಕ್ಕೆ ಕೇಸ್ ಮುಗಿಸ್ಲೇಬೇಕಾದಂಥ ಪರಿಸ್ಥಿತಿ ಬಂದಾಗ 12ನೇ ತಿಂಗಳು ಇದ್ದಕ್ಕಿದ್ದಂತೆ ಕೇಸು ಒಂದು ತಿರುವು ಪಡ್ಕೊಳ್ಳುತ್ತೆ. ಫಾದರ್ ಎಲಿಯಾಸ್ ಅವ್ರನ್ನ ಕರೆಸ್ಕೋತಾರೆ. ಅವರಿಗೆ ಸೆಮಿನರಿ ಅವರು ಕೊಟ್ಟಂತ 20,000 ಚೆಕ್ಕಿಂದ ಶುರುವಾಗುತ್ತೆ. ಫಾದರ್ ಎಲಿಯಾಸ್ ಅವ್ರ ಜೊತೆಗೆ ಪ್ಯಾಟ್ರಿಕ್ ಅವರು ಆತ್ಮೀಯರಾಗಿದ್ದರು, ಸ್ನೇಹಿತರಾಗಿದ್ರು ಅನ್ನೋ ಕಾರಣಕ್ಕಾಗಿ ಪ್ಯಾಟ್ರಿಕ್ ಅವ್ರನ್ನ ಕರೆಸ್ಕೋತಾರೆ. ನಾವು ಬಿಷಪ್ ಹತ್ರ ಕೈ ಮುಗಿದು ಕೇಳಿದ್ವಿ, 40 ಮಂದಿ ಗುರುಗಳು ಬಂದಿದ್ದೀವಿ, ನಾವು ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಗುರುಗಳಿಗಾಗಿರುವಂಥ ಈ ಅವಮಾನನ ಸರಿಪಡಿಸ್ಬೇಕು, ನೀವೊಂದು ಸುತ್ತೋಲೆ ಹೊಡಿಸ್ಬೇಕು, ಫಾದರ್ ಪ್ಯಾಟ್ರಿಕ್ ಸಮಾಧಾನ ಹೇಳಬೇಕು ಅಂದರೆ ನಾನೇನು ಹೇಳಲ್ಲ ಅಂತ. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೂ ಇಷ್ಟಪಡಲ್ಲ. ಇದಾದ ನಂತರ ನಾವು ಹೇಳ್ಕೊಟ್ವಿ, ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಿದ್ದೀವಿ. ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಒಂದು ದೇವಕುಮಾರನಾಗಿ ಬಂದರು ಅಂತ ಭಾವಿಸಿದ್ದೀವಿ. ಒಂದು ಜಾತ್ಯತೀತ ಪಕ್ಷ ಬಂತು ಅಂತ ಭಾವಿಸಿದ್ದೀವಿ. ನಮಗೆ ಜಾತ್ಯತೀತ ಪಕ್ಷ ಬಂದರೂ ಕೂಡ, ಸಿದ್ದರಾಮಯ್ಯ ಅಂತ ಶ್ರೇಷ್ಠ ಮುಖ್ಯಮಂತ್ರಿ ಬಂದರೂ ಕೂಡ ಅಲ್ಲಿ ಗೃಹ ಮಂತ್ರಿ ಆಗಿರೋದು ಒಬ್ಬ ಕ್ರಿಶ್ಚಿಯನ್. ಈ ಪ್ಯಾಟ್ರಿಕ್ ಕೇಸಲ್ಲಿ ತನಿಖಾಧಿಕಾರಿ DCP ಆಗಿದ್ದಂಥವರು ಒಬ್ಬ ಕ್ರಿಶ್ಚಿಯನ್. ಈ ಎಲ್ಲ ಸಂಚಿನ ಜೊತೆಗೆ ಇದ್ದಾರೋ ಇಲ್ವೋ, ಆದರೆ ಧರ್ಮಾಧಿಕಾರಿಗಳು ಆರ್ಚ್ ಬಿಷಪ್ ಅವರು ಕೂಡ ಇವ್ರ ಜೊತೆಗೆ ಸೇರಿದ್ರು. ಕಾರಣ ಅವರು ಪ್ಯಾಟ್ರಿಕ್ಗೆ ತಂದೆ. ನಾನು ಆರ್ಚ್ ಬಿಷಪ್ ಅವ್ರನ್ನ ಕೇಳಿದೆ, ನಿಮ್ದು ಏನು ಅಪರಾಧ ಇಲ್ಲ ಅಂತ ಹೇಳ್ತೀರಾ, ನೀವು ಪೊಲೀಸ್ ಅವ್ರನ್ನ ಕೇಳಿ ಅಂತ 40 ಮಂದಿ ಗುರುಗಳಿಗೆ ಹೇಳ್ತೀರಾ. ಆದರೆ ಒಂದು ಕೆಲಸ ಮಾಡ್ಬೋದಲ್ಲ, ನೀವು ಮಾಡ್ಬೋದಿತ್ತಲ್ಲ. ಫಾದರ್ ಪ್ಯಾಟ್ರಿಕ್ ಅವ್ರನ್ನ ಕರ್ಸ್ಕೋಬೇಕು ವಿದೇಶ ಟೂರಿಂದ ಅಂತ ಹೇಳಿದಾಗ, ನಿಮ್ಮ ಗುರುವಿನ ಮೇಲೆ ನಿಮಗೆ ಪ್ರೀತಿ ಇದ್ದಿದ್ರೆ, ನಿಮ್ಮ ಗುರುವಿನ ಮೇಲೆ ನಿಮಗೆ ಅಭಿಮಾನ ಇದ್ದಿದ್ರೆ, ಆತ ನಿರಪರಾಧಿಸೋದನ್ನ 2 ದಿನ ಬಿಟ್ಕೊಂಡು ಬಾ ಪ್ಯಾಟ್ರಿಕ್, ಆಂಟಿಸಿಪೇಟರಿ ಬೇಲ್ ಹಾಕಿಸ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳಿಲ್ಲ. ಪ್ಯಾಟ್ರಿಕ್ ಅವ್ರು ಬಂದ ಮೇಲೆ ಬಿಷಪ್ ನನ್ನ ಹತ್ರ ಬಂದಿದ್ರು, ಸಂತ ಜೋಸೆಫ್ ದೇವಸ್ಥಾನಕ್ಕೆ. ನಾನು ಹೇಳಿ, ಸ್ವಾಮಿ, ಪ್ಯಾಟ್ರಿಕ್ ಅವ್ರನ್ನ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ, ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಟಿದ್ದಾರೆ, ನೀವು ತಗೊಂಬಂದು ಬಿಷಪ್ ಹೌಸಲ್ಲಿ ಇಟ್ಕೋಬೋದಾಗಿತ್ತಲ್ಲ, ನಿಮ್ಮ ಸ್ವಾಮಿಯರವರು ಅಂತ ಹೇಳಿದಾಗ ಅವತ್ತು ಸಾಯಂಕಾಲನೇ ಆರ್ಚ್ ಬಿಷಪು ಪ್ಯಾಟ್ರಿಕ್ ಅವ್ರನ್ನ ಕರ್ಕೊಂಬಂದು ಬಿಷಪ್ ಹೌಸಲ್ಲಿ ಇಟ್ಕೊಂಡ್ರು. ಪೊಲೀಸವ್ರ ಮೇಲೆ ನನಗೆ ಏನೂ ನಿಯಂತ್ರಣ ಇಲ್ಲ, ನನಗೂ ಕೇಸ್ಗೂ ಸಂಬಂಧ ಇಲ್ಲ ಅಂತ ಹೇಳಿದವರು ನಾನು ಹೇಳಿದ 6 ಗಂಟೆಗಳಲ್ಲಿ ಹೆಂಗೆ ಪ್ಯಾಟ್ರಿಕ್ ಅವ್ರನ್ನ ಕರ್ಕೊಂಬಂದು ಬಿಷಪ್ ಹೌಸಲ್ಲಿ ಇಟ್ಕೊಂಡ್ರು. ಆಮೇಲೆ ಅವತ್ತು ರಾತ್ರಿ 8:30ಗೆ ಪ್ಯಾಟ್ರಿಕ್ ಫಾದರ್ ನಮ್ಮ ಹತ್ರ ಶ್ರೇಷ್ಠ ಗುರುಗಳ ಹತ್ರ ಮಾತಾಡಿದ್ದಾರೆ, ನನ್ನ ಹತ್ರ ಮಾತಾಡಿದ್ದಾರೆ. 9 ಗಂಟೆಗೆ ಅವ್ರು ಅರೆಸ್ಟ್ ಆಗುತ್ತೆ. ಅವ್ರು ಅರೆಸ್ಟ್ ಆದಾಗ ಇನ್ಸ್ಪೆಕ್ಟರ್ ಹೋಗಿ ಬಿಷಪ್ ಹತ್ರ ಮಾತಾಡಿಬಿಟ್ಟು ಬಂದು ಪ್ಯಾಟ್ರಿಕ್ನ ಬನ್ನಿ ಸ್ವಾಮಿ, ನಾವು ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಫಾದರ್ ಪ್ಯಾಟ್ರಿಕ್ ಬಿಷಪ್ ಹತ್ರ ಹೋಗ್ತಾರೆ. ಅವ್ರು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಹಣ್ಣು ತಿಂತಾ ಇದ್ರಂತೆ. ಆಗ ಪ್ಯಾಟ್ರಿಕ್ ಹೇಳ್ತಾರೆ, ಸ್ವಾಮಿ, ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಾರಂತೆ, ಏನು ಮಾಡಲಿ ಅಂದರೆ, ಗೋ ಗೋ ಗೋ, ಹೌ ಡಿಡ್ ಯು ಕಮ್ ಇನ್ಸೈಡ್, ನೀನು ಹೆಂಗೆ ಒಳಗಡೆ ಬಂದೆ ಅಂತ ಕೇಳಿದ್ರಂತೆ. ಗೋ ಅಂದ್ರಂತೆ. ಆಗ ಅವರು ಪ್ಯಾಟ್ರಿಕ್ ತಮ್ಮ ಜೇಬಲಿದಂಥ ಜಪಸರ ತೆಗೆದು ಹೇಳಿದ್ರಂತೆ, ಇದು ನನ್ನ ಇಲ್ಲಿ ತನಕ ಕಾಪಾಡ್ಕೊಂಡಂಥ ಜಪಸರ, ಈ ಜಪಸರ ನನ್ನ ಇಲ್ಲಿ ತನಕ ಕಾಪಾಡಿದೆ, ಮುಂದೇನು ಕಾಪಾಡುತ್ತೆ ಅಂದಾಗ ಬಿಷಪ್ ಹೇಳ್ತಾರೆ, ಹೋಗು, ನಿನ್ನ ಜಪಸರ ನಿನ್ನ ಕಾಪಾಡಲಿ. ಒಂದು ತಂದೆ ಒಬ್ಬ ಯಾರೋ ದರಿದ್ರ ಮಗನಿಗೂ ಕೂಡ ಹೇಳಿದಿರೋಂಥ ಮಾತು. ತಂದೆಯಾದಂಥ ಒಬ್ಬ ಬಿಷಪ್, ಧರ್ಮಾಧಿಕಾರಿಗಳು ಕನಿಷ್ಠ ನಾನು ಬಿಷಪ್ ಕೇಳಿದೆ, ಬಂದು ಪ್ಯಾಟ್ರಿಕ್ ಮೇಲೆ ಕೈ ಹಾಕಿ ಹೆಗಲ ಮೇಲೆ, ನಾನಿದ್ದೀನಿ, ಕಾನೂನನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಹೋಗು ಅಂತ ಹೇಳಿ ಅವ್ನು ಕರ್ಕೊಂಡ್ಬಂದು ಪೊಲೀಸ್ ಜೀಪ್ ತನಕ ಅವನ್ನ ಹತ್ತಿಸಿ ಹೋಗ್ಬೋದಾಗಿತ್ತಲ್ಲ, ತಂದೆ ಆಗಿದ್ದರೆ ನಿನಗೊಂದು ಆತ್ಮ ಅಂತ ಇದ್ದಿದ್ರೆ ಮಾಡ್ಬೋದಾಗಿತ್ತಲ್ಲ ಅಂತ ನಾನು ಕೇಳಿದೆ ಬಿಷಪ್ನ. ನಾವು 40 ಮಂದಿ ಗುರುಗಳು ಕೇಳಿದ್ವಿ. ಈ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡೋದಿಷ್ಟೇ, ದಯವಿಟ್ಟು ₹1 ಇಟ್ಟು ಅಂತೋಣಿಯವ್ರ ಹತ್ರ ಮುಡಿ ಕಟ್ಟಿ ಅಂತೋಣಿಯವ್ರ ಹತ್ರ ಹರಕೆ ಮಾಡಿಕೊಳ್ಳಿ. ಅಪರಾಧಿ ಕಳೆದು ಹೋದಂಥ ವಸ್ತುಗಳನ್ನು ಕೊಡಿಸುವಂಥ ಅಂತೋಣಿಯವರು ಕಳೆದು ಹೋಗಿರುವಂಥ ಕೊಲೆಗಾರರನ್ನು ಹುಡುಕಿ ಕೊಡಲಿ. ಆ ಮೂಲಕ ಫಾದರ್ ಪ್ಯಾಟ್ರಿಕ್, ಫಾದರ್ ಎಲಿಯಾಸ್ ಇವರೆಲ್ಲರೂ ಕೂಡ ಬಿಡುಗಡೆ ಆಗ್ತಾರೆ. ಕೊಲೆಗಾರ ಸಿಕ್ಕಿದಾಗ ಇವರು ಬಿಡುಗಡೆ ಆಗ್ತಾರೆ. ಇವ್ರಿಗೆ 5 ವರ್ಷ ಜೈಲಾಗ್ಬೋದು, 10 ವರ್ಷ ಜೈಲಾಗ್ಬೋದು, 1 ವರ್ಷದಲ್ಲಿ ವಾಪಸ್ ಬರ್ಬೋದು ಕೂಡ. ಆದರೆ ಸಂತ ಅಂತೋಣಿಯವರು ಮಾಡಬೇಕಾದಂಥ ಕೆಲಸ ಸತ್ಯವನ್ನು ಮನಗಾಣಿಸ್ಬೇಕು, ಕಳೆದು ಹೋಗಿರುವಂಥ ಕೊಲೆಗಾರರನ್ನು ಹುಡುಕೊಡ್ಬೇಕು. ಕೊನೆಗೆ ನಮ್ಮ ದುರಾದೃಷ್ಟಕ್ಕೆ ನಾವು ಆರ್ಚ್ ಬಿಷಪನ್ನು ಕೇಳ್ಕೊಂಡ್ವಿ, ತನಿಖೆ ಸರಿಯಾಗಿ ನಡೆದಿಲ್ಲ, ಇಲ್ಲಿ ಧರ್ಮಾಧಿಕಾರಿಗಳ ಕೈವಾಡನೂ ಇದೆ,
ಕ್ರೈಸ್ತರ ಕೈವಾಡ ಇರೋದ್ರಿಂದ ಕನ್ನಡಿಗರನ್ನ ದ್ವೇಷಿಸುವಂಥ ಕೊಂಕಣಿ ಭಾಷೆಯವರು ಅಥವಾ ಮಲಯಾಳಿಗಳು, ಎಲ್ಲ ಮಲಯಾಳಿಗಳು ಅಲ್ಲ, ಎಲ್ಲ ಕೊಂಕಣಿಯವರು ಅಲ್ಲ, ಕನ್ನಡಿಗರನ್ನ ದ್ವೇಷಿಸುವಂಥವರ ಪಿತೂರಿನೂ ಇದೆ. ದಯವಿಟ್ಟು ವಸ್ತುನಿಷ್ಠವಾದಂಥ ತನಿಖೆ ಆಗಬೇಕಾದ್ರೆ CBIಗೆ ವಹಿಸಿ. ಕೇಂದ್ರ ಸರ್ಕಾರದ CBIಗೆ ಈ ತನಿಖೆ ವಹಿಸಿ ಅಂದರೆ ಇಲ್ಲ ನಾನು ವಹಿಸಲ್ಲ ಅಂದರು. ನಾನು ಪಬ್ಲಿಕ್ ಟಿವಿಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ರಾಧಾಗೌಡನ ಅಂತ ಆಂಕರರ್ ಹೇಳಿದ್ರು ಅವ್ರಿಗೆ, ಮಹಾಧರ್ಮಾಧ್ಯಕ್ಷರೇ ನೀವು ಟಿವಿ ನೋಡ್ತಾ ಇದ್ರೆ ಗಮನಿಸಿ, ಇಲ್ಲಿ ನೀವು CBIಗೆ ವಹಿಸಬೇಕು ಅಂತ ಎಲ್ಲ ಕಡೆ ಒತ್ತಾಯ ಬರ್ತಿದೆ, ನೀವು CBIಗೆ ವಹಿಸಲಿಲ್ಲ ಅಂದರೆ ನಿಮ್ಮ ಮೇಲೆ ಅನುಮಾನಗಳು ಶುರುವಾಗುತ್ತೆ ಅಂತ ಹೇಳ್ತಿದ್ರು. ನಾವು ಈಗಲೂ ಕೂಡ ಆರ್ಚ್ ಬಿಷಪ್ ಅವ್ರನ್ನ ಅಂಥವ್ರನ್ನ ಕೈ ಮುಗಿದು ಅಂಥವನವರೇ ಕೊಲೆಗಾರರನ್ನ ಹುಡುಕಿ ಕೊಡಿ ಅಂತ ಕೇಳ್ತೀವೋ ಹಾಗೆ ನಾವು ಕೈ ಮುಗಿದು ಆರ್ಚ್ ಬಿಷಪ್ ಅವ್ರನ್ನ ಇದನ್ನ CBIಗೆ ವಹಿಸಿ, ಸತ್ಯ ಹೊರಗಡೆ ಬರಲಿ. ನಿಮ್ಗೆ ಕಳ್ಕೊಳ್ಳೋದು ಏನೂ ಇಲ್ಲ ಅಂದಿದ್ರೆ, ನಿಮ್ಮ ಪಾಲು ಭಾಗಿದಾರಿಕೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ CBIಗೆ ವಹಿಸೋಕ್ಕೆ ಯಾಕೆ ಹಿಂಜರಿತೀರಾ? ಮುಖ್ಯಮಂತ್ರಿಗೊಂದು ಪತ್ರ ಬರೀರಿ, ಇಲ್ಲಿ ನನ್ನ ಗುರುಗಳು ಸಾವಿರಾರು ಮಂದಿ ಒತ್ತಾಯ ಆಗ್ತಿದ್ದಾರೆ, ಈ ತನಿಖೆ ಸರಿಯಾಗಿಲ್ಲ ಅಂತ. ಇಬ್ಬರು ನಿರಪರಾಧಿ ಗುರುಗಳು 25 ವರ್ಷ ಸೇವೆ ಮಾಡಿದಂಥ ಗುರುಗಳು ಜೈಲಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ಮುಖ್ಯಮಂತ್ರಿಗಳೇ ಇದನ್ನು CBIಗೆ ವಹಿಸಿ ಅಂತ ಒಂದು ಪತ್ರ, 4 ಸಾಲಿನ ಪತ್ರ ಬರೀರಿ ಸಾಕು. ಇಷ್ಟೇ ನಾವು ಮಹಾಧರ್ಮಶ ಕೇಳೋದು. ಪ್ಯಾಟ್ರಿಕ್ ಮತ್ತು ಎಲಿಯಾಸ್ ಇವರ ಅಂತೋಣಿಯವರ ಭಕ್ತಿ ಎಷ್ಟಿತ್ತೋ ಗೊತ್ತಿಲ್ಲ. ಅವ್ರ ಜೊತೆಗೆ ಇನ್ನೊಬ್ಬ ಪೀಟರ್ ಎಂಬಂತ ಒಬ್ಬ ಹುಡುಗನ ಪೊಲೀಸರು ಬಂಧಿಸಿದ್ರು. ಮರಿಯಾಪುರದ ಹುಡುಗ, ಅಮಾಯಕ ಹುಡುಗ. ಆದರೆ ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ನಡೀತು ಅಂತ ಹೇಳಿದ್ರೆ, ಫಾದರ್ ವಿಲಿಯಂ ಪ್ಯಾಟ್ರಿಕ್ ಮತ್ತು ಎಲಿಯಾಸ್ ಅವರನ್ನ ಬಂಧಿಸೋಕೆ ಒಂದು ದಿನ ಮೊದಲು ಪೀಟರ್ನ ಬಂಧಿಸಿ, ನೀನು ಪ್ರಮುಖ ಸಾಕ್ಷ್ಯಾಧಾರ ಅಂತ ಹೇಳಿ ಅವನ ಪ್ರತ್ಯೇಕವಾಗಿಟ್ಟು ಅವನಿಂದ ಬಾಯಿಯಿಂದ ಇವರಿಬ್ಬರು ಕೊಲೆ ಮಾಡಿದ್ದನ್ನು ನಾನು ನೋಡಿದೆ, ಫಾದರ್ ಎಲಿಯಾಸ್ ಮತ್ತು ಫಾದರ್ ಪ್ಯಾಟ್ರಿಕ್ ಕೊಲೆ ಮಾಡಿದ್ದನ್ನು ನೋಡಿದೆ ಅಂತ ಹೇಳಿಸಿ ಮುಚ್ಚಳಿಕೆ ಬರ್ಕೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ದೇವರು ದೊಡ್ಡವನು. ಎಲ್ಲ ಮನುಷ್ಯರ ಸಂಶಯಗಳಿಗಿಂತ ದೇವರ ನಂಬಿಕೆ ದೊಡ್ಡದು. ಎಲ್ಲ ಮನುಷ್ಯರ ಸುಳ್ಳುಗಳಿಗಿಂತ ದೇವರ ಸತ್ಯ ದೊಡ್ಡದು. ಕೊನೆಗೆ ಅವನ್ನ ಚಿಕ್ಕಬಳ್ಳಾಪುರ ಜೈಲಲ್ಲಿ ಇಟ್ಟಿದ್ರು, ಇವರಿಬ್ಬರನ್ನ ಬೆಂಗಳೂರು ಪರಪ್ಪನಗ್ರಹಾರದ ಜೈಲಲ್ಲಿ ಇಟ್ಟಿದ್ರು. ಯಾರಿಗೂ ಗೊತ್ತಾಗದಾಗೆ ಒಂದು ದಿನ ಕೋರ್ಟ್ಗೆ ಅವನ್ನ ಪ್ರೊಡ್ಯೂಸ್ ಮಾಡಿದ್ರು. ಆಗ ಅವ್ರ ಮನೆಯವರು, ಅಕ್ಕಂದರು, ಚಿಕ್ಕಪ್ಪಂದರು, ಮಗನೇ ಸತ್ಯ ಹೇಳು, ಇನ್ನೇನು ಹೇಳ್ಬೇಡ, ಸತ್ಯ ಹೇಳು ಅಂತ ಕೋರ್ಟ್ನ ವರಂಡಾದಲ್ಲಿ ಕಿರ್ಚ್ಕೊಂಡ್ರು. ಅವನು ಹೋದ, ನ್ಯಾಯಾಧೀಶನ ಹತ್ರ ಸತ್ಯ ಹೇಳ್ದ. ಅವ ಸ್ವಾಮಿ ನನಗೂ ಇದಕ್ಕೇನೂ ಸಂಬಂಧ ಇಲ್ಲ, ಪೊಲೀಸರು ನನ್ನ ಹತ್ರ ಸ್ಟೇಟ್ಮೆಂಟ್ ಇದೆ, ಪೊಲೀಸರು ನನ್ನ ಬಲವಂತ ಮಾಡಿ ಹಿಂಸೆ ಕೊಟ್ಟಿದ್ದಕ್ಕೆ ನಾನು ನೋಡಿದೆ ಅಂತ ಹೇಳಿದೆ, ಇದಕ್ಕೂ ನನಗೇನೂ ಸಂಬಂಧ ಇಲ್ಲ ಸ್ವಾಮಿ, ನಾನು ಆವತ್ತು ರಾತ್ರಿ ಶಿಲ್ವೆಪುರದಲ್ಲೇ ಇದ್ದೆ, ಫಾದರ್ ಅನ್ಬುಜಾನ್ ಹತ್ರನೇ ಇದ್ದೆ, ಈ ಕೊಲೆ ನಾನು ನೋಡಲಿಲ್ಲ, ನನಗೇನು ಸಂಬಂಧ ಇಲ್ಲ. ಇದು ಸತ್ಯಕ್ಕೆ ಸಿಗುವಂಥ ಜಯ. ಈ ಜಯ ಮುಂದೆ ಸಿಗಲಿ ಅಂತ ಪ್ರಾರ್ಥಿಸಿ, ಫಾದರ್ ಪ್ಯಾಟ್ರಿಕ್, ಫಾದರ್ ಎಲಿಯಾಸ್ ಅವರ ಅಮ್ಮಂದಿರ ಕಣ್ಣೀರು, ಫಾದರ್ ಪ್ಯಾಟ್ರಿಕ್ ಮತ್ತು ಎಲಿಯಾಸರ ಕಣ್ಣೀರು ಹಾಗೂ ನಮ್ಮೆಲ್ಲರ ಕಣ್ಣೀರು ಸಂತ ಅಂತೋಣಿಯವರ ಪಾದ ಸೇರಲಿ. ಸಂತ ಅಂತೋಣಿಯವರೇ, ನೀವು ಮಾಡಬೇಕಾದಿಷ್ಟೇ, ಕಳೆದು ಹೋದ ವಸ್ತುಗಳನ್ನು ಪಡೆದುಕೊಡುವಂಥ ನೀವು ಕಳೆದು ಹೋಗಿರುವ ಕೊಲೆಗಾರರನ್ನು ಹುಡುಕಿಕೊಡಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡೋಣ. ಆಮೇಲೆ ಸಮಸ್ತ ಸೃಷ್ಟಿಯ ತಂದೆಯನು ವಿಶ್ವದ ಪ್ರೀತಿಯ ರಾಜನನು ದೇವನ ಪ್ರೇಮದ ಪುತ್ರನನು ಮಾನವ ರಕ್ಷಕ ಕ್ರಿಸ್ತನನು ಆತ್ಮನ ಚೇತನ ಕೊಡುಗೆಯನು ನಿರ್ಮಲ ಮರಿಯಳ ಪುತ್ರನನು ಶಿಲುಬೆಯ ಹೊತ್ತ ರಕ್ಷಕನ ಜನತೆಯ ಮುಕ್ತಿಗೆ ಮಾಡಿದವನ ಸಾವನ್ನು ಜಯಿಸಿದ ವಿಜಯಿಯನು ಸ್ವಾತಂತ್ರ್ಯ ನೀಡಿದ ಶಕ್ತಿಯನು ಕ್ರಿಸ್ತನು ಸ್ವರ್ಗದ ಒಡೆಯನೆಂದು ತಂದೆಯ
ಬಳಿಯಲಿ ಇರುವರೆಂದು ಪರಮ ತೇಜನ ಆತ್ಮನನ್ನು ಕ್ರೈಸ್ತ ಸಭೆಯ ಐಕ್ಯವನ್ನು ಸಮತೆಯ ಸಾರಿದ ಸಂತರ ಬಂಧನದಿಂದ ಬಿಡುಗಡೆಯ ನಿತ್ಯ ನಿರಂತರ ಜೀವನವ ಅನಂತ ಆನಂದ ಅಮರತೆಯ ಇಲ್ಲಿ ಮುಂದೆ ಇರುವ ಜನ ದಯಮಾಡಿ ಕುಳಿತುಕೊಳ್ಳಿ, ಯಾಕಂದ್ರೆ ಹಿಂದ್ಗಡೆ ಇರುವ ಜನರಿಗೆ ಕಾಣಿಸೋದಿಲ್ಲಂತೆ. ದಯಮಾಡಿ ಯಾರಿಗೆಲ್ಲ ಸಾಧ್ಯ ಇದೆಯೋ ಅಂಥವ್ರು ಮುಂದ್ಗಡೆ ಇರುವ ಜನ ಮಾತ್ರ ದಯಮಾಡಿ ಕುಳಿತುಕೊಳ್ಳಿ, ಯಾಕಂದ್ರೆ ಹಿಂದ್ಗಡೆ ಇರುವ ಜನರಿಗೆ ಪೀಠ ಕಾಣಿಸಿಡುವುದಿಲ್ಲ. ನಲ್ಮೆಯ ಸಂತ ಅಂಥೋಣಿಯವರೇ, ದೇವರು ನಿಮಗೆ ವಿಶೇಷ ಶಕ್ತಿಯನ್ನು ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದರ ಫಲವಾಗಿ ನೀವು ನಮ್ಮ ದೈಹಿಕ ಹಾಗೂ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸುತ್ತೀರಿ. ನಿಮ್ಮನ್ನು ಪಾಲಕರನ್ನಾಗಿ ಪಡೆದ ನಾವು ಯಾವ ಅಪಾಯಕ್ಕೂ ಕೇಡಿಗೂ ಒಳಗಾಗುವುದಿಲ್ಲ ಎಂದು ನಂಬುತ್ತೇವೆ. ನಾವು ವಿನಯದಿಂದ ಮಾಡುವ ಈ ಎಲ್ಲ ಕೋರಿಕೆಗಳನ್ನು ಪ್ರಭು ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ನಿವೇದಿಸಿ ನಡೆಸಿಕೊಡಿರೆಂದು ನಮ್ರತೆಯಿಂದ ಈಗ ಪ್ರಾರ್ಥಿಸುತ್ತೇವೆ. ಓ ಜಗದೀಶನೇ ಆಲಿಸು ಈ ಮೊರೆಯ, ಪರಮಾತ್ಮನೇ ಆಲಿಸು ಈ ಮೊರೆಯ, ಪರಮನೇ ಪವಿತ್ರಾತ್ಮನೇ ಆಲಿಸು ಈ ಮೊರೆಯ. ಪಾದ್ಮನಾಡಿನಲ್ಲಿ ಉದ್ಭವಿಸಿದ ಬೆಳಕೊಂದು ಈ ಬೆಟ್ಟದ ಬಯಲಲ್ಲಿ ಮಿನುಗಿದ್ದನ್ನು ಧ್ಯಾನಿಸುತ್ತ, ಅದೇ ಬೆಳಕು ನಮ್ಮ ಮನೆ ಮನಗಳನ್ನು ತುಂಬಿ ಹರಿಯಲೆಂದು ಆ ಪ್ರಭು ಕ್ರಿಸ್ತನಲ್ಲಿ ಪ್ರಾರ್ಥಿಸೋಣ. ಸಂತ ಅಂತೋಣಿಯವರ ಮುಖಾಂತರ ಪ್ರಭು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸೋಣ. ಓ ಜಗದೀಶನೇ ಆಲಿಸು ಈ ಮೊರೆಯ, ಓ ಪರಮಾತ್ಮನೇ ಆಲಿಸು ಈ ಮೊರೆಯ, ಪರಮನೇ ಪವಿತ್ರಾತ್ಮನೇ ಆಲಿಸು ಈ ಮೊರೆಯ. ಪವಾಡ ಪುರುಷ ಪಾದ್ವದ ಪರಿಮಳ ಸಂತ ಅಂತೋಣಿಯವರನ್ನು ಅರಸಿ ಎಷ್ಟೋ ದೂರದಿಂದ ಆಗಮಿಸುವ ಭಕ್ತ ಕೋಟಿಗೆ ಆ ಕರುನಾಡು ಭಗವಂತ ಸಂತ ಅಂತೋಣಿಯವರ ಮೂಲಕ ವರದಾನಗಳ ಪವಾಡಗಳ ಸುರಿಮಳೆ ಸುರಿಸಲೆಂದು ಸಂತ ಅಂತೋಣಿಯವರ ಮುಖಾಂತರ ಪ್ರಭು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸೋಣ. ಓ ಜಗದೀಶನೇ ಆಲಿಸು ಈ ಮೊರೆಯ, ಓ ಪರಮಾತ್ಮನೇ ಆಲಿಸು ಈ ಮೊರೆಯ, ಪರಮನೇ ಪವಿತ್ರಾತ್ಮನೇ ಆಲಿಸು ಈ ಮೊರೆಯ. ನದಿಯಾಳದ ಮೀನುಗಳೇ, ಸಂತ ಅಂತೋಣಿಯವರ ಮಾತನ್ನು ಕೇಳಲು ತುದಿಗಾಲಲ್ಲಿ ನಿಂತಂತೆ ದೈವ ವಾಕ್ಯದ ಶಕ್ತಿ
ಸಂಪ್ರೀತಿ ನಮ್ಮೆಲ್ಲರಿಗೆ ಅರಿವಾಗಿ ಆ ವಾಕ್ಯದ ಮನವರಿಕೆ ಮಾಡಿಸಲು ನಿಂತ ಎಲ್ಲ ಗುರುವರಿಯರು, ಸಹೋದರರು, ಭಗಿನಿಯರಿಗೆ ದೇವರ ಹೇರಳ ಆಶೀರ್ವಾದ ಲಭಿಸುವಂತೆ ಪ್ರಭು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸೋಣ. ಓ ಜಗದೀಶನೇ ಆಲಿಸು ಈ ಮೊರೆಯ, ಓ ಪರಮಾತ್ಮನೇ ಆಲಿಸು ಈ ಮೊರೆಯ, ಪರಮನೇ ಪವಿತ್ರಾತ್ಮನೇ ಆಲಿಸು ಈ ಮೊರೆಯ. ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರ ಹಬ್ಬವನ್ನು ಯಶಸ್ವಿಗೊಳಿಸಲು ಎದೆಯಲ್ಲಿ ಸೇವೆ ಇಟ್ಟುಕೊಂಡು ಹಗಲು ರಾತ್ರಿ ಶ್ರಮಿಸುತ್ತಿರುವ ಎಲ್ಲ ಸ್ವಯಂ ಸೇವಕರು, ಬಂಧುವರಿಯರ ಬದುಕಿಗೆ ಸಂತರು ಆನಂದ ನೆಮ್ಮದಿ ಚಿಮ್ಮಿಸಲೆಂದು ಸಂತ ಅಂತೋಣಿಯವರ ಮುಖಾಂತರ ಪ್ರಭು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸೋಣ. ಓ ಜಗದೀಶನೇ ಆಲಿಸು ಈ ಮೊರೆಯ, ಓ ಪರಮಾತ್ಮನೇ ಆಲಿಸು ಈ ಮೊರೆಯ, ಪರಮನೇ ಪವಿತ್ರಾತ್ಮನೇ ಆಲಿಸು ಈ ಮೊರೆಯ. ನಮ್ಮ ಸ್ವಂತ ಉದ್ದೇಶಗಳಿಗಾಗಿ ಪ್ರಾರ್ಥಿಸೋಣ. ಸಂತ ಅಂತೋಣಿಯವರೇ, ನಮ್ಮ ದೀನ ಕೋರಿಕೆಗಳನ್ನು ನಿಮ್ಮಲ್ಲಿ ಅರಿಕೆ ಮಾಡಿಕೊಂಡಿದ್ದೇವೆ. ನಾವು ಬೇಡಿದ ಎಲ್ಲ ವರಗಳನ್ನು ನಿಮ್ಮ ಕರಗಳಲ್ಲಿ ಆಸೀನರಾದ ಯೇಸುಸ್ವಾಮಿ ನಿಮ್ಮ ಕರಗಳಲ್ಲೇ ತುಂಬಿದ್ದಾರೆ. ನಮ್ಮ ಬೇಡಿಕೆಗಳನ್ನು ಮನ್ನಿಸಿ ಅದನ್ನು ದಯಪಾಲಿಸಿರಿ. ಒಂದು ವೇಳೆ ನಾವು ಕಷ್ಟ, ಸಂಕಟ, ಕೊರತೆಯನ್ನು ಅನುಭವಿಸಬೇಕು ಎಂಬುದು ದೇವರ ಚಿತ್ತವಾದರೆ ಅದನ್ನು ಅನುಭವಿಸುವ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ದೇವರ ಚಿತ್ತವೇ ನಮ್ಮ ಚಿತ್ತವೆಂದು ನಾವು ಬಾಳುವ ವರವನ್ನು ಅನುಗ್ರಹಿಸಿರಿ. ಆಮೇನ್. ಪ್ರೀತಿಯ
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಕರ್ತರೇ, ಸಂತ ಅಂತೋಣಿಯವರ ಗೌರವಾರ್ಥವಾಗಿ ನಾವು ಅರ್ಪಿಸುವ ಈ ಬಲಿಯು ನಿಮ್ಮ ಮಹಿಮಾ ಪ್ರತಾಪವನ್ನು ಪ್ರಸಿದ್ಧಪಡಿಸಲಿ. ಅಂತೆಯೇ ನಮಗೂ ನಿಮ್ಮ ರಕ್ಷಣಾ ಫಲಗಳು ಲಭಿಸುವಂತೆ ಮಾಡಿರಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ನಮ್ಮ ಕರ್ತರಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಕರ್ತರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಪುನರುತ್ಥಾನ ಕಾಲದಲ್ಲಿ ಅತ್ಯಾಡಂಬರದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಕ್ರೈಸ್ತರ ಮುಖಾಂತರ ಜ್ಯೋತಿ ಮಾರ್ಗ ನಡೆಯುವ ಮಕ್ಕಳು ಅಮರ ಜೀವನಕ್ಕೆ ಉದಯಿಸುತ್ತಾರೆ. ಸ್ವರ್ಗ ದ್ವಾರಗಳು ಭಕ್ತಾದಿಗಳಿಗೆ ತೆರೆಯಲಾಗುತ್ತವೆ, ಏಕೆಂದರೆ ಅವರ ಮನದ ಫಲವಾಗಿ ನಮ್ಮ ಮರಣವು ಮುಕ್ತಿ ಹೊಂದಿದೆ, ಅವರ ಪುನರುತ್ಥಾನದ ಫಲವಾಗಿ ನಮ್ಮ ಜೀವನವು ಉದ್ಧಾರವಾಗಿದೆ. ಪಾಸ್ಕ ಮಹೋತ್ಸವದ ಪ್ರಯುಕ್ತ ವಿಶ್ವದಾದ್ಯಂತವು ಮಹಾದಾನದಿಂದ ಕುಪ್ಪಳಿಸುತ್ತದೆ. ಸ್ವರ್ಗೀಯ ಶಕ್ತರ ಅಧಿಕಾರ ದೂತರು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಾವು ನಿರಂತರವಾಗಿ ಹಾಡುವುದೇನೆಂದರೆ, ಪರಿಶುದ್ಧರು
ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಬಲಿಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಪ್ರಭೆಯನ್ನು ಬೀರಿ ಇವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಇವು ನಮ್ಮ ಕರ್ತ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯಿಂದ ಪ್ರಾಣತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ. ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಈಗೋ ವಿಶ್ವಾಸದ ಪರಮ ರಹಸ್ಯ. ಆದ್ದರಿಂದ ತಂದೆಯೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮರಣವನ್ನು ಪುನರುತ್ಥಾನವನ್ನು ಈಗ ಸ್ಮರಿಸಿಕೊಳ್ಳುತ್ತಾ ಜೀವದಾಯಕ ಈ ರೊಟ್ಟಿಯನ್ನು ರಕ್ಷಣೆ ನೀಡುವ ಈ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದೆಣಿಸುವುದಕ್ಕಾಗಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಆಯ್ಕೆಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ತಂದೆಯೇ, ವಿಶ್ವವ್ಯಾಪ್ತಿಯಾಗಿರುವ ನಿಮ್ಮ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಬರ್ನಾರ್ಡ್ ಮೋರೋಸ್ ಅವರೊಂದಿಗೂ, ಸಕಲ ಗುರುಗಳೊಂದಿಗೂ ನಿಮ್ಮ ಧರ್ಮಸಭೆಯು ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ತಂದೆಯೇ, ಪುನರುತ್ಥಾನರಾಗುವೆವು ಎಂಬ ನಿರೀಕ್ಷೆಯೊಂದಿಗೆ ವಿಶ್ರಮಿಸುತ್ತಿರುವ ಮೃತರಾದ ನಮ್ಮ ಸಹೋದರ ಸಹೋದರಿಯರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಕರೆದುಕೊಳ್ಳಿರಿ. ತಂದೆಯೇ, ನಮ್ಮ ಮೇಲೆಯೂ ತಾವು ದಯ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ನಿಮಗೆ ಮೆಚ್ಚುವಂತೆ ಬಾಳಿದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ಕರುಣಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ.
ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಣಾ ನಿಯಮಗಳಿಂದ ಎಚ್ಚರಿಸಲ್ಪಟ್ಟವರಾಗಿಯೂ ದೈವ ಬೋಧನೆಯಿಂದ ಶಿಕ್ಷಿತರಾಗಿಯೂ ಭಕ್ತಿಯಿಂದ ನಾವು ಹಾಡುವುದೇನೆಂದರೆ ತಂದೆಯೇ ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವಾಗಲಿ, ನಿನ್ನ ರಾಜ್ಯ ಬರಲಿ, ನಾಮಕ್ಕೆ ಸ್ತುತಿಯಾಗಲಿ, ನಾಮಕ್ಕೆ ಸ್ತುತಿಯಾಗಲಿ.